ಗಂಟೆ 6:30 ಕತ್ತಲೆ ನಿಧಾನವಾಗಿ ಆವರಿಸಿಕೊಳ್ಳತೊಡಗಿತ್ತು. ಜೀವನ್ ವಿಷಲ್ ಹಾಕೊಂಡು ಕಾರನ್ನ ಓಡಿಸ್ತಿದ್ದ. ಆಕ್ಸಿಲೇಟರ್ ನ ತಳಕ್ಕೆ ಒತ್ತಿ ಹಿಡಿದಿದ್ದ. ಮ್ಯಾಕ್ಸಿಮಮ್ ವೇಗದಲ್ಲಿ ಕಾರು ಚಲಿಸ್ತಿತ್ತು. ಜೀವನ್ ತುಂಬಾ ಖುಷಿಯಾಗಿದ್ದ. 10 ವರ್ಷಗಳ ನಂತರ ತಾತನ ಊರಿಗೆ ಕಾಲಿಡ್ತಿದ್ದ. ಅವನಿಗೆ ತಾತ ಎಂದ್ರೆ ಜೀವ. ತಾತನ ಮಡಿಲಲ್ಲಿ 10 ವರ್ಷ ಕಳೆದವನು ಅನಿವಾರ್ಯವಾಗಿ ತಂದೆ ತಾಯಿಯೊಂದಿಗೆ ಪಟ್ಟಣ ಸೇರಿದ್ದ. ನಂತರ ಶಾಲಾ ಕಾಲೇಜು ಎಂದು ಅಪ್ಪನಿಗೆ ಸಮಯವಿಲ್ಲವೆಂದು ಊರಿಗೆ ಬರಲು ಆಗಿರ್ಲೇ ಇಲ್ಲ. ಚಿಕ್ಕಪ್ಪ ದೊಡ್ಡಪ್ಪಂದಿರು ಸಹ ಸಂಪರ್ಕವನ್ನ ಇಟ್ಕೊಂಡಿರ್ಲಿಲ್ಲ. ತಮ್ಮ ಮಾತನ್ನ ಮೀರಿ ಪಟ್ಟಣಕ್ಕೆ ಕಾಲಿಟ್ಟ ನಮ್ಮ ತಂದೆಯ ಮೇಲೆ ಕೋಪ ಅವರಿಗೆ. ಇದೇ ಮೊದಲ ಬಾರಿಗೆ ತಂದೆಯೊಂದಿಗೆ ಜಗಳವಾಡಿ ತಾತನ ಊರಿಗೆ ಹೊರಟಿದ್ದ. ಆ ಹಳ್ಳಿಯ ಸುಂದರ ಪರಿಸರ, ಹಳೆಯ ಸ್ನೇಹಿತರ ನೆನಪಿನಿಂದ ಅವನ ಮೈ ಪುಳಕಿತವಾಯಿತು. ಆಕಾಶದಲ್ಲಿ ತೇಲುತ್ತಿದ್ದ ಕಾರು ಒಮ್ಮೆಲೆ ಭುವಿಗಿಳಿದಂತೆ ನಿಂತು ಹೋಯ್ತು. ಬೆಚ್ಚಿ ಬಿದ್ದು ಸುತ್ತಲೂ ನೋಡ್ದ. ಅದ್ಯಾವ ಸ್ಥಳವೆಂಬುದು ಅವನಿಗೆ ಗೊತ್ತಾಗ್ಲಿಲ್ಲ. ಕಾರಿಂದ ಇಳಿದು ಮೈ ಮುರಿದ. ಅವನ ಕೈ ಕಾಲುಗಳು ವಿಶ್ರಾಂತಿ ಬೇಡುತ್ತಿದ್ದವು. ಕತ್ತಲೆಯಲ್ಲಿ ಮರ ಗಿಡಗಳು ವಿಚಿತ್ರವಾಗಿ ತೋರ್ತಿದ್ದವು. ಸುಯಿ ಎಂದು ಬೀಸುವ ಗಾಳಿ ಆ ನಿಶಬ್ದ ವಾತಾವರಣದಲ್ಲಿ ಕತ್ತಲೆಯ ಮಧ್ಯೆ ಭಯ ಹುಟ್ಟಿಸುವಂತಿತ್ತು. ಅವನಿಗೆ ಭಯದ ಬದಲು ಉಲ್ಲಾಸವನ್ನ ತಂದಿತ್ತು. ಗಾಳಿಗೆ ಮೈಯೊಡ್ಡಿ ಪ್ರಕೃತಿಯ ಸೌಂದರ್ಯವನ್ನ ಸವಿಯುವುದರಲ್ಲಿ ಮಗ್ನನಾದ. ವಿಚಿತ್ರವಾದ ಕೂಗೊಂದು ಅವನ ಸಂತೋಷಕ್ಕೆ ಅಡ್ಡಿಪಡಿಸ್ತು. ಆ ಕೂಗು ಎಷ್ಟೊಂದು ಭಯಾನಕವಾಗಿತ್ತೆಂದ್ರೆ ಮರ ಗಿಡಗಳ ಮೇಲಿದ್ದ ಹಕ್ಕಿಗಳೆಲ್ಲ ಕಿರ್ಚಿಕೊಂಡು ಹಾರಿ ಹೋದವು. ಆ ಕೂಗಿನಿಂದ ಇಹಲೋಕಕ್ಕೆ ಬಂದ ಜೀವನ್ ಅವನೇನು ಭಯ ಬೀಳಲಿಲ್ಲ. ಭಯ ಎಂದ್ರೇನು ಎನ್ನುವುದು ಗೊತ್ತಿಲ್ಲದೆ ಬೆಳೆದಿದ್ದವನು ತನ್ನ ಕಾರಿನತ್ತ ಗಮನ ಹರಿಸ್ದ. ಬಾನೆಟ್ ಎತ್ತಿ ಪರಿಶೀಲಿಸತೊಡಗಿದ. ಅಲ್ಲೇ ಪಕ್ಕದ ರಸ್ತೆಯಲ್ಲಿ ಯಾರೋ ನಡೆದುಕೊಂಡು ಹೋಗ್ತಿದ್ದಾರನ್ನಿಸ್ತು. ಆ ಕಡೆ ನೋಡುತ್ತಾ ನಿಂತವನಿಗೆ ಅಭಿಮುಖವಾಗಿ ಆ ಆಕೃತಿ ಚಲಿಸತೊಡಗಿತು. ಅದು ಅವನಿಗೆ ಹತ್ತಿರ ಬರತೊಡಗಿತು. ಜೀವನ್ ಜಾಗದಲ್ಲಿ ಬೇರಾರಾದ್ರೂ ಇದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ಅಲ್ಲಿಂದ ಓಡಿ ಹೋಗ್ತಿದ್ರು. ಆದರೆ ಅವನು ಆತಂಕವಿಲ್ಲದೆ ನಿಂತಿದ್ದ. ಅವನಿಂದ ಏನಾದ್ರೂ ಸಹಾಯ ಆಗ್ಬೋದೇನೋ ಎಂಬ ನಿರೀಕ್ಷೆಯಲ್ಲಿ. ಕಾರಿನ ಲೈಟ್ನಲ್ಲಿ ಆ ಮುಖ ಅಸ್ಪಷ್ಟವಾಗಿ ಕಾಣಿಸ್ತಿತ್ತು. ಎಲ್ಲೋ ನೋಡಿದ ಮುಖ. ಜೀವನ್ ತಲೆ ಕೆರೆದುಕೊಂಡು ನೆನೆಸ್ಕೊಳ್ಳಲು ಪ್ರಯತ್ನಿಸ್ದ. ಅಷ್ಟೊತ್ತಿಗಾಗ್ಲೇ ಆ ವ್ಯಕ್ತಿ ತುಂಬಾ ಹತ್ತಿರ ಬಂದಿದ್ದ. ನೀನು ಜೀವನ್ ಅಲ್ವಾ? ಅವನೇ ಕೇಳಿದ್ದ. ಹೌದು, ಆದ್ರೆ ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ಜೀವನ್ ಆ ವ್ಯಕ್ತಿಯನ್ನೇ ಮಿಕ್ಕಿ ಮಿಕ್ಕಿ ನೋಡತೊಡಗ್ದ. ನಾನು ಕಣೋ ಶ್ರೀನಿವಾಸ್. ಸೀನು ನೆನಪಾಗ್ತಿಲ್ವಾ? ಅಷ್ಟು ಬೇಗ ಮರ್ತ್ಬಿಟ್ಯಾ? ನಾವೆಲ್ಲ ಒಟ್ಟಿಗೆ ಶಾಲೆಗೆ ಹೋಗ್ತಾ ಇದ್ದದ್ದು, ಚಿಮ್ಮಿ ದಾಂಡು ಆಡಿದ್ದು, ಮಾವಿನಕಾಯಿ ಹುಣಸೆಕಾಯಿ ಕದ್ದು ತಿಂತಾ ಇದ್ದದ್ದು ಯಾವುದು ನೆನಪಿಲ್ವಾ? ಅವನು ಹೇಳುತ್ತಾ ಹೋದಂತೆ ಜೀವನ್ನ ನೆನಪಿನ ಸುರುಳಿ ಬಿಚ್ಚಿಕೊಳ್ಳುತ್ತಾ ಹೋಯ್ತು. ಅವನನ್ನೇ ದಿಟ್ಟಿಸಿ ನೋಡ್ದ. ಮುಖದಲ್ಲಿ ನಗು ಮೂಡ್ತು. ಹಾ, ನೆನಪಿಲ್ದೆ ಏನು? ಯಾವುದನ್ನು ನಾನು ಮರ್ತಿಲ್ಲ. ಆದ್ರೆ ಗುರುತು ಹತ್ತುವುದು ಸ್ವಲ್ಪ ಕಷ್ಟವಾಯ್ತಷ್ಟೇ. ನೋಡದೆ ತುಂಬಾ ವರ್ಷಗಳಾದ್ವಲ್ವಾ ಎನ್ನುತ್ತಾ ಅವನ ಭುಜದ ಸುತ್ತ ಕೈ ಹಾಕ್ತ. ಇಬ್ಬರು ಸ್ನೇಹಿತರು ಪರಸ್ಪರ ಖುಷಿ ಹಂಚಿಕೊಂಡ್ರು. ತಮ್ಮ ಬಾಲ್ಯದ ದಿನಗಳನ್ನ ನೆನಪಿಸ್ಕೊಂಡ್ರು. ಅಲ್ವೋ? ಇಷ್ಟೊತ್ತಲ್ಲಿ ಇಲ್ಲೇನ್ ಮಾಡ್ತಿದ್ದೀಯಾ? ಅದು ಒಬ್ನೇ ಬಂದಿದ್ದೀಯಾ? ಕತ್ಲೆ ಬೇರೆ ಆಗಿದೆ. ಸೀನು ಕಾಳಜಿ ತೋರಿದ್ದ. ಏನಿಲ್ಲಪ್ಪ, ಊರಿಂದ ಬರ್ತಾ ಕಾರ್ ಕೆಟ್ಟೋಯ್ತು. ಅದೇ ನೋಡ್ತಾ ಇದ್ದೆ. ಏನಾಗಿದೆ? ಏನು ಮೇಜರಿಲ್ಲ. ಸ್ವಲ್ಪ ಹೀಟ್ ಆಗಿದೆ ಅನ್ಸುತ್ತೆ. ಸರಿಯಾಗುತ್ತೆ ಬಿಡು. ಸರಿಯಾಗದ್ರೆ ಆದಷ್ಟು ಬೇಗನೆ ಇಲ್ಲಿಂದ ಹೊರಡು. ಸೀನು ಅವಸರಿಸ್ತ. ಯಾಕೋ ಸೀನು, ಎಷ್ಟೋ ವರ್ಷಗಳ ನಂತರ ಸಿಕ್ಕಿದ್ದೀಯಾ? ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹೋಗೋಣ. ಏನು ಮಾತಾಡ್ಕೊಂಡು ಹೋಗೋದಾ? ಸೀನು ಹೌಹಾರಿದ. ಯಾಕಪ್ಪ ಹಾಗಾಡ್ತಿದ್ದೀಯಾ? ನಾನೇನಂತದ್ದು ಹೇಳಿರೋದು? ಅಯ್ಯೋ, ನಿನಗೆ ಗೊತ್ತಿಲ್ಲ ಇಲ್ಲಿಯ ವಿಷಯ. ಈ ಜಾಗ ಸರಿ ಇಲ್ಲ. ಇಲ್ಲಿ ತುಂಬಾ ಹೊತ್ತಿರೋದು ನಮ್ಗೆ ಅಪಾಯ. ಮೊದಲಿನಿಂದ ಹೊರಡು. ನಾಳೆ ಸಿಗೋಣಂತೆ. ಅವಸರವಾಗಿ ಅವನನ್ನ ಕಾರಿಗೆ ತಳ್ದ. ಜೀವನ್ಗೆ ಮರು ಮಾತಾಡುವ ಅವಕಾಶವನ್ನೇ ನೀಡಲಿಲ್ಲ. ನಾಳೆ ಸಿಗೋಣ ಎಂದವನು ಅಲ್ಲಿಂದ ಕಾಲ್ಕಿತ್ತ. ಜೀವನ್ ತಿರುಗಿ ನೋಡುವಷ್ಟರಲ್ಲಿ ಅವನೆಲ್ಲಿಯೂ ಕಾಣಿಸ್ಲಿಲ್ಲ. ಕಣ್ಣಿಗೆ ಕತ್ತಲು ಮಾತ್ರ ರಾಚಿತು. ಇಷ್ಟು ಬೇಗ ಇವನೆಲ್ಲೋದ? ಜೀವನ್ ಸೋಜಿಗಗೊಂಡ. ಹೌದು, ಈ ಕತ್ಲಲ್ಲಿ ಇವನೇನ್ ಮಾಡ್ತಿದ್ದ? ಜೀವನ್ಗೆ ಏನೂ ಅರ್ಥವಾಗ್ಲಿಲ್ಲ. ಅಷ್ಟರಲ್ಲಿ ಮತ್ತೆ ಆ ಕೂಗು ಕೇಳ್ಬಂತು. ಸೀನು ಹೇಳಿದ್ದು ನೆನಪಾಗಿ ಅಲ್ಲಿಂದ ಹೊರಟ. ಕಾರು ಕತ್ತಲನ್ನ ಸೀಳಿಕೊಂಡು ಶರವೇಗದಲ್ಲಿ ಸಾಕ್ತಿತ್ತು. ಜೀವನ್ನ ತಲೆಯ ತುಂಬೆಲ್ಲ ಸೀನು ತುಂಬಿಕೊಂಡಿದ್ದ. ಸೀನು ಅಲ್ಲಿಗೆ ಯಾಕೆ ಬಂದಿದ್ದ ಎಂಬ ಪ್ರಶ್ನೆಗೆ ಅವನಿಗಿನ್ನೂ ಉತ್ತರ ಸಿಕ್ಕಿರ್ಲಿಲ್ಲ. ಇರ್ಲಿ, ನಾನಿನ್ನೂ 1 ವಾರ ಇಲ್ಲಿ ಇರ್ತೀನಲ್ಲ, ಸಿಕ್ಕಿದಾಗ ವಿಚಾರಿಸ್ಕೊಂಡ್ರಾಯ್ತು ಎಂದು ಸಮಾಧಾನ ತಂದ್ಕೊಂಡಿದ್ದ. ಅವನು ಯೋಚಿಸ್ತಿರುವಂತೆಯೇ ಯಾರೋ ಒಬ್ರು ಕಾರಿಗೆ ಅಡ್ಡ ಬಂದ್ರು. ಸಡನ್ ಆಗಿ ಬ್ರೇಕ್ ಹಾಕ್ಬೇಕಾಯ್ತು. ಕಿಚ್ ಕಿಚ್ ಶಬ್ದದೊಂದಿಗೆ ಕಾರ್
ನಿಂತಿತು. ಯಾರೋ ವಯಸ್ಸಾದವರೊಬ್ರು ರಸ್ತೆಯ ಮಧ್ಯೆ ನಿಂತಿದ್ರು. ಗಾಡಿ ನಿಲ್ಲುತ್ತಲೇ ಹತ್ತಿರ ಬಂದ್ರು. ಏನಪ್ಪಾ, ಮುಂದಿನ ಕ್ರಾಸ್ ವರ್ಗೂ ನನ್ನನ್ನ ಕರ್ಕೊಂಡೋಗ್ಬಿಡ್ತೀಯಾ? ಕತ್ಲಾಗಿದೆ, ನಡ್ಕೊಂಡೋಗ್ತಿಲ್ಲ ಎಂದ್ರು. ಕಿಟಕಿಯಿಂದ ಮುಖ ಹೊರ ಹಾಕಿ ನೋಡ್ದ. ಶುಭ್ರವಾದ ಬಿಳಿ ಶರ್ಟ್, ಬಿಳಿ ಲುಂಗಿ ಧರಿಸಿದ್ದ ಸುಮಾರು 60ರ ಪ್ರಾಯದ ವೃದ್ಧರೊಬ್ರು ನಿಂತಿದ್ರು. ಅವರ ತಲೆಗೂದಲು ಸಹ ಅವರ ಬಟ್ಟೆಯ ಬಣ್ಣವನ್ನೇ ಹೋಲ್ತಿತ್ತು. ಅವರನ್ನ ನೋಡುತ್ತಲೇ ಗೌರವ ತಾನಾಗೆ ಮೂಡ್ತು. ಬನ್ನಿ ಅಂಕಲ್ ಎಂದವನು ಅವರಿಗೆ ಬರಲು ಅನುಕೂಲವಾಗುವಂತೆ ಕಾರಿನ ಡೋರ್ ತೆಗೆದ. ಆದರೆ ಅವರು ಮುಂದಿನ ಸೀಟಲ್ಲಿ ಕುಳಿತುಕೊಳ್ಳಲು ನಿರಾಕರಿಸಿದ್ರು. ನನಗೆ ಮುಂದೆ ಸರಿ ಬರಲ್ಲ, ನಾನು ಹಿಂದೆನೆ ಕೂತ್ಕೋತೀನಿ ಎಂದವರು ಅವನ ಪ್ರತಿಕ್ರಿಯೆಗೆ ಕಾಯದೆ ಹಿಂದೆ ಕುಳಿತುಕೊಂಡ್ರು. ಜೀವನ್ ಕಾರು ಸ್ಟಾರ್ಟ್ ಮಾಡ್ಕೊಂಡು ಹೊರಟ. ಅಲ್ಲ ಅಂಕಲ್, ಈ ಕತ್ಲೆಯಲ್ಲಿ ಒಬ್ರೇ ಹೊರಟಿದ್ದೀರಲ್ಲ, ಯಾರನ್ನಾದ್ರೂ ಜೊತೆಗೆ ಕರ್ಕೊಂಡು ಬರೋದಲ್ವಾ? ತಾನಿ ಅವರೊಂದಿಗೆ ಮಾತಿಗಿಳಿದಿದ್ದ. ಇಲ್ಲಪ್ಪ, ಇಲ್ಲೇ ನನ್ನ ಸ್ನೇಹಿತರ ಮನೆಗೆ ಹೋಗಿದ್ದೆ, ಬೇಗ ಬರೋಣ ಅನ್ಕೊಂಡಿದ್ದೆ. ಮಾತಾಡ್ತಾ ಮಾತಾಡ್ತಾ ಸಮಯ ಹೋಗಿದ್ದೆ ಗೊತ್ತಾಗ್ಲಿಲ್ಲ, ಕತ್ಲಾಗ್ಬಿಡ್ತು. ದೇವರ ದಯೆ, ನೀನು ಸರಿಯಾಗಿ ಸಿಕ್ತೆ, ಆರಾಮಾಗಿ ಮನೆ ಸೇರ್ಬೋದು. ಅಂದಾಗೆ ನೀನು ನಮ್ಮ ರಾಮಜ್ಜನ ಮೊಮ್ಮಗ, ಅದೇ ಸೀತಾರಾಮನ್ನ ಮಗ ಅಲ್ವಾ? ಎಲ್ಲ ಪಟ್ಟಣದಲ್ಲಿದ್ದೀರಿ ಅಂತ ಅಂತಿದ್ರು ನಿಮ್ಮಜ್ಜ. ಊರಿಗೆ ಯಾವ ಬಂದೆ? ನಿಮ್ಮ ತಂದೆನೂ ಬಂದಿದ್ದಾನ? ಒಂದೇ ಸಮನೆ ಮಾತಾಡಿದ್ದ ಆಯಪ್ಪ. ಹೌದು ಅಂಕಲ್, ತಾತನ್ನ ನೋಡೋಣ ಅಂತ ಬಂದೆ. ಡ್ಯಾಡ್ಗೆ ಕೆಲಸ ಜಾಸ್ತಿ, ಬರೋಕ್ಕಾಗ್ಲಿಲ್ಲ ಎಂದು ಹೇಳಿ ಮಾತು ಮುಗಿಸ್ತಾ. ಅವರ ಮಾತು ಕಿರಿಕಿರಿ ಎನಿಸ್ತ ಅವನಿಗೆ. ಸುಮ್ಮನೆ ಹೊರಗೆ ನೋಡತೊಡಗ್ದ. ಹೊರಗೆ ಕತ್ತಲು, ದಾರಿದ್ದಕ್ಕೂ ಬೆಳೆದು ನಿಂತ ಮರಗಳು, ಸುಯಿ ಎಂದು ಬೀಸುವ ಗಾಳಿ, ಗಾಳಿಗೆ ತೂಗು ಎಲೆ ಆಡ್ತಿರುವ ಮರ ಗಿಡಗಳು ಭಯ ಹುಟ್ಟಿಸುವಂತಿದ್ದವು. ಚಿಕ್ಕವರಿರುವಾಗ ತಾತ ಹೇಳ್ತಿದ್ದ ದೆವ್ವದ ಕಥೆಗಳು ನೆನಪಾದವು. ಹುಣಸೆಯ ಮರದಲ್ಲಿ ದೆವ್ವಗಳು ವಾಸವಾಗಿರುತ್ತವೆ ಎಂಬ ತಾತನ ಮಾತುಗಳು ನೆನಪಿಗೆ ಬಂದು ನಗು ಬಂತು. ಜೀವನ್ ಚಿಕ್ಕವನಿರುವಾಗ್ಲೂ ಅಷ್ಟೇ, ದೆವ್ವವೆಂದರೆ ನಗ್ತಿದ್ದ. ತಾತನಿಗೆ ಪ್ರಶ್ನೆ ಕೇಳ್ತಿದ್ದ. ತನಗೂ ದೆವ್ವ ತೋರ್ಸು ಎನ್ನುವುದು, ದೆವ್ವದ ವೇಷ ಹಾಕಿ ತಮಾಷೆ ಮಾಡುವುದೆಂದ್ರೆ ಅವನಿಗೆ ಪರಮ ಪ್ರೀತಿ. ಅಂದು ಸಹ ಅಷ್ಟೇ, ಅಪ್ಪ ಅಮ್ಮ ಇಬ್ರು ಎಷ್ಟೊಂದು ಹೇಳಿದ್ರು. ಅಂದು ಅಮಾವಾಸ್ಯೆ, ಪ್ರಯಾಣ ಬೇಡ, ದೆವ್ವಗಳು ಓಡಾಡುವ ದಿನ ಎಂದು ಬುದ್ಧಿವಾದ ಹೇಳಿದ್ರು. ಅವರಾರ ಮಾತು ಕೇಳದೆ ಹೊರಟು ಬಂದಿದ್ದ. ಏನನ್ನ ನೆನಪಿಸಿಕೊಂಡು ನಗುತ್ತಾ ಮಿರರ್ ನೋಡಿದವನು ಬೆಚ್ಚಿ ಬಿದ್ದು ಬ್ರೇಕ್ ಒತ್ತಿದ. ಹಿಂದೆ ಕುಳಿತಿದ್ದ ಆತನ ಕಣ್ಣುಗಳು ಆ ಕತ್ತಲೆಯಲ್ಲಿ ಬೆಂಕಿ ಉಂಡೆಯಂತೆ ಪ್ರಜ್ವಲಿಸುತ್ತಿದ್ದವು. ಕಣ್ಣುಗಳಿಂದ ವಿಚಿತ್ರವಾದ ಬೆಳಕು ಹೊರಬರ್ತಿತ್ತು. ತಕ್ಷಣ ಹಿಂತಿರುಗಿ ನೋಡ್ದ. ಯಾಕಪ್ಪ, ಏನಾಯ್ತು? ಗಾಡಿ ನಿಲ್ಲಿಸ್ಬಿಟ್ಟೆ? ಏನಾದ್ರೂ ತೊಂದ್ರೆನಾ? ಏನು ಆಗದವನಂತೆ ಕೇಳಿದ್ದವ. ಜೀವನ್ ಅವನನ್ನೇ ಪರೀಕ್ಷಾತ್ಮಕವಾಗಿ ನೋಡ್ದ. ಸಾಮಾನ್ಯವಾಗಿ ಕಂಡಿದ್ದನವ. ಏನಿಲ್ಲ, ಬೆಕ್ ಅಡ್ಡ ಬಂತು ಎಂದು ಆ ಮಾತನ್ನ ಅಲ್ಲಿಗೆ ಬಿಟ್ಟು ಹೊರಟ. ಅವನಿಗೆ ಡ್ರೈವಿಂಗ್ ನಲ್ಲಿ ಮನಸ್ಸು ಕೇಂದ್ರೀಕರಿಸಲಾಗ್ಲಿಲ್ಲ. ತಾನು ನೋಡಿದ್ದು ನಿಜವೋ ಭ್ರಮೆಯೋ ಎಂದು ತೊಳಲಾಟಕ್ಕೆ ಬಿದ್ದ. ನಿಧಾನವಾಗಿ ಕಳ್ಳ ನೋಟವನ್ನ ಮಿರರ್ ಅಂತ ಹರಿಸ್ತ. ಹಿಂದೆ ಕುಳಿತಿದ್ದವನು ಬಹುಶಃ ಕಣ್ಣು ಮುಚ್ಚಿ ಕುಳಿತಿರ್ಬೇಕು. ನಿರಾಳವಾಗಿ ಉಸಿರೆಳೆದುಕೊಂಡು ಕಾರು ಚಲಾಯಿಸತೊಡಗ್ದ. ಕಾರು ಓಡುತ್ತಲೇ ಇತ್ತು. ಕತ್ತಲು, ಗಾಳಿಯ ಶಬ್ದ ಜೊತೆಗೆ ಕಾರಿನ ಶಬ್ದ ಬಿಟ್ರೆ ಮತ್ತೇನು ಇರಲಿಲ್ಲ. ಹಿಂದೆ ಕುಳಿತಿದ್ದ ವ್ಯಕ್ತಿ ಮಾತನ್ನ ನಿಲ್ಲಿಸ್ಬಿಟ್ಟಿದ್ದ. ಜೀವನ್ ಮತ್ತೊಮ್ಮೆ ಓರ ನೋಟ ಬೀರ್ದ. ಅಲ್ಲಿ ಕಂಡ ದೃಶ್ಯದಿಂದ ಅವನ ಹೃದಯ ಬಡಿತವೇ ನಿಂತಂತಾಯ್ತು. ಹಿಂದೆ ಕುಳಿತ ವ್ಯಕ್ತಿಯೇ ಅಲ್ಲಿರ್ಲಿಲ್ಲ. ಆ ಜಾಗ ಪೂರ್ತಿಯಾಗಿ ಬಿಳಿ ಹೊಗೆಯಿಂದ ತುಂಬಿತ್ತು. ನಾಗರ ಹಾವಿನಂತೆ ಎಡೆಯಾಡಿಸುತ್ತಾ ನಿಂತಿದ್ದ ಆ ಹೊಗೆ ಕಂಡವನ ಹೃದಯ ಬಾಯಿಗೆ ಬಂದಿತ್ತು. ಕಾಲು ತಾನಾಗೆ ಬ್ರೇಕ್ ಒತ್ತಿದ್ರು ಸ್ಟೇರಿಂಗ್ ಮೇಲಿನ ಹಿಡಿತ ತಪ್ಪಿ ಕಾರು ಆ ಕಡೆ ಈ ಕಡೆ ಓಲಾಡತೊಡಗಿತು. ನಂತರ ತಾನಾಗೆ ನಿಂತಿತು. ನಿಧಾನವಾಗಿ ಓಡಿಸು, ಕತ್ಲಾಗಿದೆ, ಇವತ್ತು ಅಮಾವಾಸ್ಯೆ ಬೇರೆ, ಜೊತೆಗೆ ಈ ಜಾಗ ಕೂಡ ಸರಿಯಿಲ್ಲ. ಜೋಪಾನ, ಹಿಂದಿನಿಂದ ಧ್ವನಿ ಕೇಳಿ ಬಂತು. ಅವನು ಹೇಗೆ ಕಾರಿನಿಂದ ಹೊರಗೆ ಬಂದನೆಂಬುದು ಅವನಿಗೆ ಮಾತ್ರ ಗೊತ್ತು. ಹೊರಗೆ ಘೌ ಎನ್ನುವ ಕಗ್ಗತ್ತಲು, ಚಳಿ ಹುಟ್ಟಿಸುವಂತಹ ತಂಗಾಳಿಯ ಗಾಳಿ, ಯಾವ್ಯಾವುದೋ ವಿಚಿತ್ರ ಪ್ರಾಣಿಗಳ ಕೂಗು, ನಿರ್ಜನವಾದ ಪ್ರದೇಶ. ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವನ ಮನಸ್ಸಿನಲ್ಲಿ ಭಯ ಕಾಣಿಸ್ಕೊಂತು. ಭಯದಿಂದಲೇ ತಿರುಗಿ ನೋಡಿದ್ರೆ ಆ ವ್ಯಕ್ತಿ ಅವನ ಹಿಂದೆಯೇ ನಿಂತಿದ್ದ. ಜೀವನ್ 2 ಹೆಜ್ಜೆ ಹಿಂದೆ ಸರಿದ. ಕಣ್ಣರಳಿಸಿ ನೋಡ್ದ. ಅದೇ ವ್ಯಕ್ತಿ ಮುಗುಳ್ನಗು ಬೀರುತ್ತಾ ನಿಂತಿದ್ದ. ಯಾಕಪ್ಪ, ಏನಾಯ್ತು? ಕಾರ್ಯಕ್ಕೆ ನಿಲ್ಲಿಸ್ತೆ ಎಂದವನು ಸುತ್ತಲೂ ನೋಡತೊಡಗ್ದ. ಸರಿಯಾದ ಜಾಗಕ್ಕೆ ತಂದು ನಿಲ್ಲಿಸಿದ್ದೀಯಾ? ನಮ್ಮನೆ ಇಲ್ಲಿ ಇರೋದು. ಅಸರಿ, ಯಾಕೆ ಗಾಬರಿಯಾಗಿದ್ದೀಯಾ? ಗಾಡಿ ನಿಲ್ಲಿಸಿದ್ಯಾಕೆ ಎಂದು ಕೇಳಿದವನ ಪ್ರಶ್ನೆಗೆ ಏನು ಉತ್ತರಿಸಬೇಕೆಂದೇ ತಿಳಿದೆ ತಡಕಾಡತೊಡಗ್ದ. ಅವನಿಗೆ ಎಲ್ಲ ಅಯೋಮಯವಾಗಿತ್ತು. ತಾನು ಹಿಂದೆ ನೋಡಿದ್ದೇನು, ಮುಂದೆ ನಿಂತಿರುವುದೇನು, ಇಲ್ಲ ತನ್ನ ಭ್ರಮೆಯೋ ಎಂಬ ಗೊಂದಲದಲ್ಲಿ ಬಿದ್ದ. ಬಾಯಿ ಮಾತ್ರ ತೋಚಿದ ಸುಳ್ಳೊಂದನ್ನ ಉತ್ತರಿಸಿತ್ತು. ಏನಿಲ್ಲ, ರಸ್ತೆಯಲ್ಲಿ ಯಾರನ್ನ ನೋಡ್ದಾಗಾಯ್ತು. ಹೌದಾ, ಮತ್ತೆ ಯಾರು ಕಾಣ್ತಿಲ್ಲ ಎಂದವನು. ಏನೇ ಇರ್ಲಿ ಬಿಡು, ನನ್ನನ್ನ ಮಾತ್ರ ಸರಿಯಾದ ಜಾಗಕ್ಕೆ ಕರ್ಕೊಂಡು ಬಂದಿದ್ದೀಯ. ಕತ್ತಲೆಯಲ್ಲಿ ನನಗೆ ಗೊತ್ತೇ ಆಗಿಲ್ಲ. ನೀನ್ ಇಲ್ಲಿ ನಿಲ್ಲಿಸೇ ಇದ್ದಿದ್ರೆ ಮತ್ತೆ ಪರದಾಡ್ಬೇಕಾಗ್ತಿತ್ತು ಎಂದ. ಜೀವನ್ಗೆ ತಲೆ ಕೆಟ್ಟಂತಾಗಿತ್ತು. ಆ ಜಾಗ ನೋಡಿದ್ರೆ
ಆದ್ರೆ ಜನವಸತಿ ಇದ್ದಂತೆ ಇರಲಿಲ್ಲ. ಸಣ್ಣ ಮಿಣುಕು ದೀಪ ಸಹ ಕಾಣ್ತಿರ್ಲಿಲ್ಲ. ದೂರದಲ್ಲೆಲ್ಲೋ ಗೂಬೆಯ ಕೂಗು ಕೇಳಿ ಬರ್ತಿತ್ತು. ಚಿಕ್ಕವನಿರುವಾಗಿನಿಂದ ಕೇಳಿದ್ದರಿಂದ ಭಯವೆನಿಸ್ಲಿಲ್ಲ. ಸರಿಯಪ್ಪ, ನಾನು ನೋಡ್ತೀನಿ, ಲೇಟ್ ಆಯ್ತು ಎಂದು ಆ ವ್ಯಕ್ತಿ ಅವಸರಿಸತೊಡಗ್ದ. ಈ ಕತ್ಲೆಯಲ್ಲಿ ನೀವೇಗ್ ಹೋಗ್ತೀರಾ? ನಿಮ್ಮಲ್ಲಿ ಟಾರ್ಚ್ ಇದೆಯಾ? ಪರವಾಗಿಲ್ಲಪ್ಪ, ನನಗೆ ಈ ಕತ್ಲೆ ಅಭ್ಯಾಸವಾಗಿದೆ. ನೀನು ನನ್ನ ಬಗ್ಗೆ ಯೋಚನೆ ಮಾಡಬೇಡ. ನಿಮ್ಮ ತಾತ ಕಾಯ್ತಾ ಇರ್ತಾರೆ. ಬೇಗ ಹೊರಡು, ಇಲ್ಲಿ ಜಾಸ್ತಿ ಹೊತ್ತಿರೋದು ನಿನಗೆ ಅಪಾಯ. ಜೀವನ್ ವಾಚಿನತ್ತ ದೃಷ್ಟಿ ಹರಿಸ್ತಾ ಗಂಟೆ 10 ಸಮೀಪಿಸ್ತಿತ್ತು. ಇಷ್ಟು ಬೇಗ ರಾತ್ರಿ ಆಗೋಯ್ತಾ? ಅಪ್ಪ ಅಮ್ಮ ಹೊರಡುವಾಗ್ಲೇ ಎಷ್ಟೊಂದು ಹೇಳಿದ್ರು, ಕತ್ತಲೆ ಆಗುವ ಮೊದಲೇ ಊರ್ ಸೇರು, ಊರಿನ ವಾತಾವರಣ ಸರಿ ಇಲ್ಲ, ಹುಷಾರಾಗಿರು ಎಂದು. ಅಂಕಲ್ ಇಲ್ಲಿಂದ ಎಷ್ಟು ದೂರ ಎನ್ನುತ್ತಾ ತಿರುಗಿದ್ರೆ ಅಲ್ಲಿ ಯಾರಿದ್ದಾರೆ? ಅಂಕಲ್ ಅಂಕಲ್ ಎಂದು ಎಷ್ಟೇ ಕರೆದ್ರು ಯಾವುದೇ ಉತ್ತರವಿಲ್ಲ. ಅಷ್ಟು ದೂರ ದೃಷ್ಟಿ ಹಾಯಿಸಿದವನಿಗೆ ಸಣ್ಣದಾದ ಬೆಳಕು ಕಾಣಿಸ್ತು. ಅದು ನಿಧಾನವಾಗಿ ದೊಡ್ಡದಾದಂತೆನಿಸ್ತು. ನೋಡುತ್ತಿದ್ದಂತೆ ಜ್ವಾಲೆ ಆಕಾಶದೆತ್ತರಕ್ಕೂ ವ್ಯಾಪಿಸತೊಡಗಿತು. ಅದೇನು ಕಾಡ್ಗಿಚ್ಚ? ಅವನು ಯೋಚಿಸತೊಡಗ್ದ. ಆದರೆ ಅದು ನಿಧಾನವಾಗಿ ಅವನತ್ತಲೇ ಸರಿಯುವಂತೆ ಭಾಸವಾಯಿತು. ಮತ್ತೇನು ಯೋಚಿಸದೆ ಅಲ್ಲಿಂದ ಕಾಲ್ಗಿತ್ತ. ಇಂದೇಕೋ ಅವನ ಊಹೆಯನ್ನ ಮೀರಿ ಒಂದೊಂದೇ ಘಟನೆಗಳು ನಡೆಯತೊಡಗಿದ್ದವು. ಅವನಿಗೆ ಯೋಚಿಸಲು ಸಮಯ ಸಿಕ್ಕಿರ್ಲಿಲ್ಲ. ಮೊದಲು ತಾತನ ಬಳಿಗೆ ಹೋಗ್ಬೇಕು, ಆಮೇಲೆ ತಾತನಲ್ಲಿಯೇ ಆ ಕುರಿತು ಸಮಾಲೋಚನೆ ನಡೆಸಿದ್ರಾಯ್ತೆಂದು ಯೋಚಿಸ್ತಾ. ಆ ಯೋಚನೆ ಬರುತ್ತಲೇ ಮನಸ್ಸಿಗೆ ಹಿತವೆನಿಸ್ತು. ಶರವೇಗದಲ್ಲಿ ಕಾರನ್ನ ನಡೆಸತೊಡಗ್ದ. ಮುಂದೆ ನಡೆಯುವುದರ ಕಿಂಚಿತ್ತೂ ಅರಿವಿಲ್ಲದೆ ಹಾಡನ್ನ ಗುನುಗುತ್ತಾ ಹೊರಟಿದ್ದ. ಕತ್ತಲೆಯನ್ನ ಸೀಳಿಕೊಂಡು ಬಿಲ್ಲಿನಂತೆ ಹೊರಟ ಬಾಣದಂತೆ ಕಾರು ಚಲಿಸ್ತಿತ್ತು. ನಿಧಾನವಾಗಿ ಕಾರಿನ ವೇಗವನ್ನ ತಗ್ಗಿಸ್ತಾ. ಆ ಊರನ್ನ ಬಿಟ್ಟು 10 ವರ್ಷಗಳೇ ಆಗಿದ್ದರಿಂದ ಊರಿನ ಪರಿಸರ ಹೊಸದಾಗಿತ್ತು. ಸುತ್ತಮುತ್ತ ಯಾರಾದ್ರೂ ಸಹಾಯಕ್ಕೆ ಸಿಗ್ಬೋದಾ ಅಂತ ಕಣ್ಣಾಡಿಸ್ತಾ. ಕತ್ತಲಿನ ವಿನಃ ಮತ್ತೇನು ಕಾಣ್ಲಿಲ್ಲ. ಎದುರಿಗೆ ಯಾರೋ ನಿಂತಂತಾಗಿ ಬೆಚ್ಚಿ ಬಿದ್ದು ಬ್ರೇಕ್ ಅನ್ನುತ್ತಾ ತಕ್ಷಣ ಕೆಳಗಿಳಿದು ನೋಡ್ದ. ಅಲ್ಲೇನಿದೆ? ಏನು ಕಾಣ್ಲಿಲ್ಲ. ಹಾಗಾದ್ರೆ ಅವನು ನೋಡಿದ್ದೇನು? ಜೀವನ್ ಗೊಂದಲದಲ್ಲಿ ಬಿದ್ದ. ಮುಂದೆ ನೋಡದವನಿಗೆ ರಿಪೇರಿಯಲ್ಲಿದೆ ಎಂಬ ಫಲಕ ಕಾಣಿಸ್ತು. ರಸ್ತೆಗೆ ಅಡ್ಡಲಾಗಿ ಕಲ್ಲುಗಳನ್ನ ಇಡಲಾಗಿತ್ತು. ಪಕ್ಕದಲ್ಲೇ ಪರ್ಯಾಯ ಮಾರ್ಗ ಸೂಚಿಸಲಾಗಿತ್ತು. ಥತ್, ನನಗೇನಾಗಿದೆ? ಎದುರಿಗಿರುವ ಬೋರ್ಡ್ ಸಹ ಮನುಷ್ಯನಾಗಿ ಕಾಣೋದಕ್ಕೆ ಶುರುವಾಗಿದೆಯಲ್ಲ ಎಂದು ತನ್ನ ಯೋಚನೆಗೆ ತಾನೇ ನಗುತ್ತಾ ಕಾರನ್ನೇರಿ ಪಕ್ಕದ ರಸ್ತೆಗೆ ತಿರುಗಿಸ್ತ. ಹಾಡೊಂದನ್ನ ಗುನುಗುನುತ್ತಾ ಕತ್ತು ತಿರುಗಿಸಿದವನಿಗೆ ಗ್ಲಾಸಿನ ಮೇಲೆ ಜೀವನ್ ಎಂದು ಬರೆದಿರುವುದು ಕಾಣಿಸ್ತು. ಆರರೆ, ಇದನ್ಯಾರು ಬರೆದಿದ್ದು? ಯಾವಾಗ ಬರೆದಿದ್ದು? ನಾನಂತೂ 1 ನಿಮಿಷ ಸಹ ಕಾರನ್ನ ಬಿಟ್ಟು ದೂರವಿದ್ದಿದ್ದಿಲ್ಲ. ಮತ್ಯಾರು ಹೇಗೆ ಬರೆಯಲು ಸಾಧ್ಯ? ಜೀವನ್ಗೆ ಆಶ್ಚರ್ಯವಾಯಿತು. ಗ್ಲಾಸನ್ನ ಕೈಯಿಂದ ಉಜ್ಜಿದ. ಏನೋ ಅಂಟಾಗಿರುವುದು ಕೈಗೆ ಮೆತ್ತಿತು. ನೋಡಿದ್ರೆ ರಕ್ತ. ಆ ತಂಪಾದ ರಾತ್ರಿಯಲ್ಲೂ ಬೆವರು ಕಿತ್ಕೊಂಡು ಬಂದಿತ್ತು. ಎದೆಯಲ್ಲಿ ಅವಲಕ್ಕಿ ಕುಟ್ಟಿದ ಅನುಭವ. ಡವಡವಿಸುವ ಎದೆಯನ್ನ ಒತ್ತಿ ಹಿಡಿದು ಗ್ಲಾಸಿನತ್ತ ದೃಷ್ಟಿ ಹರಿಸ್ತ. ಕಪ್ಪನೆಯ ಆಕೃತಿಯೊಂದು ತನ್ನ ಉದ್ದನೆಯ ಉಗುರಿನಿಂದ ಗ್ಲಾಸಿನ ಮೇಲೆ ಚಿತ್ತಾರ ಬಿಡಿಸತೊಡಗಿತ್ತು. ಬಿಸಿಯಾದ ನೀರು ಅವನ ಬೆನ್ನಿನಿಂದ ಕೆಳಕಿಳಿಯಿತು. ಉಸಿರು ಗಂಟ್ಲಲ್ಲೇ ಸಿಕ್ಕಿಕೊಂಡ ಅನುಭವ. ಚಿಕ್ಕಂದಿನಲ್ಲಿ ತಾತ ಹೇಳಿಕೊಟ್ಟ ಆಂಜನೇಯನ ಮಂತ್ರವನ್ನ ಪಠಿಸತೊಡಗ್ದ. ಮಂತ್ರವನ್ನ ಪಠಿಸುತ್ತಲೇ ಹೋದಂತೆ ಮನಸ್ಸು ತಹಬದಿಗೆ ಬಂತು. ಧೈರ್ಯ ವಹಿಸಿ ಡೋರ್ ತೆಗೆದು ಕಾಲು ಕೆಳಕಿಟ್ಟ. ಸುತ್ತ ನೋಡಿದ್ರೆ ಅಲ್ಲೇನಿದೆ? ಕತ್ತಲು. ಕಣ್ಣಗಲಿಸಿ ನೋಡಿದ್ರು ಏನು ಕಾಣ್ಲಿಲ್ಲ. ತಣ್ಣನೆಯ ಗಾಳಿ ಮೈ ಸೋಕಿ ನಡುಕ ಹುಟ್ಟಿಸ್ತು. ಅರೆ ಕ್ಷಣವೂ ತಡ ಮಾಡದೆ ಅಲ್ಲಿಂದ ಕಂಬಿ ಕಿತ್ತಿದ್ದ. ತನ್ನದೇ ಯೋಚನೆಯಲ್ಲಿ ಗಾಡಿ ಚಲಾಯಿಸ್ತಾ ಇದ್ದವನ ಯೋಚನೆಗೆ ಬ್ರೇಕ್ ಬಿದ್ದಿತ್ತು. ಹಾವು ಹರಿದಂತಿದ್ದ ರಸ್ತೆ ಕಿರಿದಾಗಿತ್ತು. ಕೊನೆಯಲ್ಲಿ ಮಾಯವಾಗ್ಬಿಡ್ತು. ಅಡ್ಡಲಾಗಿ ಚಿಕ್ಕ ನದಿಯೊಂದು ಹರಿಯುತ್ತಿತ್ತು. ಇದೇನಪ್ಪ ಹೀಗಾಯ್ತು? ಮುಂದೆ ದಾರಿಯೇ ಕಾಣ್ತಾ ಇಲ್ಲ. ಏನ್ ಮಾಡೋದು? ಈ ಊರಿಗೆ ಕಾಲಿಟ್ಟಾಗ್ನಿಂದ ಇಲ್ಲಿಯವರೆಗೂ ವಿಚಿತ್ರಗಳೇ ನಡೀತಾ ಇದೆ. ಮುಂದೆ ಏನ್ ಮಾಡೋದು? $1,000,000 ಪ್ರಶ್ನೆ ಅವನ ತಲೆಯನ್ನ ಕೊರೆಯತೊಡಗ್ತು. ಹಿಂದಕ್ಕೆ ತಿರುಗಿದವನ ಮುಖಕ್ಕೆ ಯಾರ್ದೋ ಮುಖ ಅಡ್ಡ ಬಂದಂತಾಗಿ ಬೆಚ್ಚಿ ಬಿದ್ದ. ನೋಡಿದ್ರೆ ಯಾರು ಕಾಣ್ಲಿಲ್ಲ. ವಾಪಸ್ ಹೊರಡ್ಬೇಕೆಂದ್ಕೊಂಡವನ ಕಣ್ಣಿಗೆ ಒಂದು ಭವ್ಯವಾದ ಮನೆ ಕಾಣಿಸ್ತು. ಸಂಪೂರ್ಣವಾಗಿ ಲೈಟಿನಿಂದ ಅಲಂಕೃತವಾಗಿತ್ತು. ಮನೆಯ ಮುಂದಿನ ಕಟ್ಟೆಯ ಮೇಲೆ ಯಾರೋ ಕುಳಿತಿದ್ದಾರೆ. ಜೀವನ್ ಅತ್ತಲೇ ದಿಟ್ಟಿಸಿ ನೋಡತೊಡಗ್ದ. ತಾತ ಕುಳಿತಿದ್ದಾರೆ. ಅರೆ, ಅವ್ರೇನ್ ಮಾಡ್ತಿದ್ದಾರೆ? ಜೀವನ್ ಆ ವ್ಯಕ್ತಿಯನ್ನೇ ಗಮನಿಸತೊಡಗ್ದ. ಆ ವ್ಯಕ್ತಿ ನಿಧಾನವಾಗಿ ಇವನತ್ತಲೇ ತಿರುಗಿ ನಡೆದು ಬರತೊಡಗಿತು. ಕಾರಿನ ಲೈಟ್ ಅವನ ಮುಖದ ಮೇಲೆ ಬಿದ್ದಾಗ ಸ್ಪಷ್ಟವಾಗಿ ಕಾಣಿಸಿತ್ತು. ಅವರು ತಾತ ಎನ್ನುವುದರಲ್ಲಿ ಯಾವುದೇ ಸಂದೇಹ ಇರಲಿಲ್ಲ. ಅವರು ತುಂಬಾ ಸಮೀಪ ಬಂದಾಗ ತಾತ ಎಂದು ಉಸಿರಿದ್ದ. ಅವನ ಧ್ವನಿಯಲ್ಲಿನ ಮಾರ್ಧವತೆಗೆ ಅವನೇ ಬೆರಗಾಗಿದ್ದ. ಕಂದ ಎಂದು ಕರೆದವರ ಕಣ್ಣಿಂದ 2 ಹನಿ ಉದುರಿದ್ದು ಅವನಿಗೆ ಗೋಚರಿಸಿ ಎದೆ ಭಾರವಾಯಿತು.
ಚಿಕ್ಕಂದಿನಿಂದಲೂ ತಾನೆಂದರೆ ತಾತನಿಗೆ ಜೀವವೆಂಬುದನ್ನ ಅವನು ಅರ್ತಿದ್ದ. ಮೊಮ್ಮಗನ ಮುಖ ಸ್ವಲ್ಪ ಬಾಡಿದ್ರೂ ಅವ್ರಿಗೆ ಸಂಕಟವಾಗ್ತಿತ್ತು. ಅವನ ಆರೋಗ್ಯ ಕೆಟ್ಟರೆ ಸಾಕು, ಕಂಡ ದೇವರಿಗೆಲ್ಲ ಹರಕೆ ಕಟ್ಕೊಳ್ತಿದ್ರು. ಅವನ ಆರೋಗ್ಯ ಸುಧಾರಿಸುವವರೆಗೂ ಅನ್ನ ನೀರು ಬಿಟ್ಟು ಕುಳಿತಿರ್ತಿದ್ರು. ಎಲ್ಲರೂ ಅವರ ಉಚ್ಚಾಟ ನೋಡಿ ನಗ್ತಿದ್ರು. ಅಂತಹ ತಾತ ಇಷ್ಟು ವರ್ಷ ಮೊಮ್ಮಗನನ್ನ ಬಿಟ್ಟು ಹೇಗಿದ್ದಿರ್ಬೇಕು? ಜೀವನ್ಗೆ ಹಿಂಸೆ ಅನಿಸ್ತು. ಹೇಗಿದ್ದೀಯೋ ಮೊಮ್ಮಗನೇ, ಈಗ ನಿನಗೆ ಈ ತಾತನ ನೆನಪಾಯ್ತಾ? ಇಷ್ಟು ವರ್ಷ ನಿಮ್ಮ ತಾತ ನೆನಪಿಗೆ ಬರ್ಲಿಲ್ವಾ? ಅವರ ಗದ್ಗದಿತ ಧ್ವನಿ ಕೇಳಿ ಜೀವನ್ ಕಣ್ಣಂಚು ಒದ್ದೆ ಆಯ್ತು. ಯಾಕಪ್ಪ, ಏನು ಮಾತಾಡ್ತಿಲ್ಲ? ನಾನು ಹೇಳಿದ ಮಾತಿಗೆ ಬೇಜಾರಾಯ್ತಾ? ಬೇಜಾರಾಗ್ಬೇಡ ಕಂದ, ಯಾವುದೋ ನೋವಲ್ಲಿ ಮಾತಾಡ್ಬಿಟ್ಟೆ. ನಿನ್ನನ್ನು ನೋಡದೆ ತುಂಬಾ ವರ್ಷಗಳೇ ಆಯ್ತಲ್ಲ. ನೀನಿಲ್ಲದೆ ನಾನು ಹೇಗಿದ್ದೀನಿ ಎಂಬುದು ನನಗೆ ಮಾತ್ರ ಗೊತ್ತು. ಇನ್ನೇನು ತೊಂದರೆ ಇಲ್ಲ ಬಿಡು. ನೀನು ಬಂದಾಯ್ತಲ್ಲ, ನನಗಿನ್ನು ಯಾವ ಚಿಂತೆಯೂ ಇಲ್ಲ. ಜೀವನ್ ಮಾತಾಡದೇ ಇರೋದನ್ನ ನೋಡಿ ತಾವೇ ಮಾತಾಡಿ ಮೆದೆಯ ಭಾರವನ್ನ ಇಳಿಸಿಕೊಂಡ್ರು. ತಾತ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನಿಮಗೆ ನಾನು ಅಂದರೆ ಎಷ್ಟು ಪ್ರೀತಿ ಅಂತ ಗೊತ್ತಿದ್ರು ನಿಮ್ಮನ್ನ ಬಿಟ್ಟು ಇಷ್ಟು ವರ್ಷ ಇರಬೇಕಾಯ್ತು. ನಿಮಗೆ ನೋವು ಕೊಟ್ಟೆ. ಈ ನಿಮ್ಮ ಮೊಮ್ಮಗನನ್ನ ಕ್ಷಮಿಸ್ಬಿಡಿ. ಅವನಿಗರಿವಿಲ್ಲದೆಯೇ ಕಣ್ಣಿಂದ ನೀರು ಹರಿಯುತ್ತಿತ್ತು. ಹೋಗ್ಲಿ ಬಿಡು ಪುಟ್ಟ, ನೀನು ಬಂದಿದ್ದೀಯಲ್ಲ, ನನಗಿನ್ನೇನು ಬೇಡ. ಇಲ್ಲ ತಾತ, ನಾನು ಇನ್ಯಾವತ್ತೂ ನಿಮ್ಮನ್ನ ಬಿಟ್ಟು ಹೋಗಲ್ಲ. ಅವನ ಪ್ರಲಾಪನೆ ಸಾಗಿಯೇ ಇತ್ತು. ಇಬ್ಬರು ಮನಸಾರೆ ಅತ್ತು ನಕ್ಕು ಸಮಾಧಾನ ಮಾಡಿಕೊಂಡು ಮನೆಗೆ ಹೊರಟ್ರು. ಚಿಕ್ಕಪ್ಪ, ದೊಡ್ಡಪ್ಪ, ಚಿಕ್ಕಮ್ಮ, ದೊಡ್ಡಮ್ಮ, ಮಕ್ಕಳು ಎಲ್ಲರನ್ನ ನೋಡಿ ಇಡಿಸಲಾರದಷ್ಟು ಸಂತೋಷವಾಗಿತ್ತು. ಅವನಿಗೆ ಎಷ್ಟು ಮಾತಾಡಿದ್ರು ಸಾಲದೆನಿಸ್ತಿತ್ತು. ಅವರಾದರೂ ಅಷ್ಟೇ ತುಂಬಾ ಪ್ರೀತಿಯಿಂದ ಅವನನ್ನ ಕಂಡಿದ್ರು. 10 ವರ್ಷಗಳ ಹಿಂದೆ ಯಾವ ಪ್ರೀತಿ ಇತ್ತು, ಈಗಲೂ ಅದೇ ಪ್ರೀತಿ ಇತ್ತು. ಅವನಿಗಾಗಿ ಹಬ್ಬದ ಅಡುಗೆಯನ್ನೇ ಮಾಡಿ ಬಡಿಸಿದ್ರು. ಅವರ ಪ್ರೀತಿ ವಿಶ್ವಾಸ ಕಂಡು ಅವನ ಬಾಯಿ ಕಟ್ಟಿ ಹೋಗಿತ್ತು. ತಾನೆಲ್ಲಿ ಅಪ್ಪ ಅಮ್ಮನನ್ನ ಎದುರಿಸಿ ಬಂದದ್ದಕ್ಕೂ ಸಾರ್ಥಕವಾಯ್ತೆನಿಸಿದ್ದು ಸುಳ್ಳಲ್ಲ. ಮಧ್ಯರಾತ್ರಿಯವರೆಗೂ ಹರಟುತ್ತಾ ಕುಳಿತಿದ್ದವರನ್ನ ತಾತನೇ ಎಬ್ಬಿಸಿ ಕಳಿಸಿದ್ರು. ಪಾಪ, ಮಗು ದೂರದಿಂದ ಪ್ರಯಾಣ ಮಾಡಿ ಬಂದಿದೆ, ಸುಸ್ತಾಗಿರುತ್ತೆ, ಮಲ್ಕೊಳ್ಳಿ ಬಿಡಿ, ನೀವು ಮಲಗಿ ನಡೀರಿ. ಎಲ್ಲರೂ ತಮ್ಮ ತಮ್ಮ ಕೋಣೆಗಳಿಗೆ ತೆರಳಿದ್ರು. ತಾತ ಜೀವನನ್ನ ಮಲಗಲು ಹೇಳಿ ಹೊರಟ್ರು. ತಾತ, ಎಲ್ಲಿಗೆ ಹೋಗ್ತೀರಿ? ನನ್ನ ಜೊತೆಯಲ್ಲೇ ಮಲ್ಕೊಳ್ಳಿ. ಬೇಡ ಪುಟ, ನಾನು ಪಕ್ಕದ ಕೋಣೆಯಲ್ಲಿ ಮಲಗ್ತೀನಿ. ಇಲ್ಲ ತಾತ, ನನಗೆ ನಿಮ್ಮ ಜೊತೆ ತುಂಬ ಮಾತಾಡೋದಿದೆ. ಪ್ಲೀಸ್ ತಾತ, ಇಲ್ಲೇ ನನ್ನ ಜೊತೆಯಲ್ಲೇ ಮಲಗಿ ಪ್ಲೀಸ್ ತಾತ. ಸರಿ ಪುಟ್ಟ, ನಾನಿಲ್ಲೇ ಪಕ್ಕದ ಮಂಚದ ಮೇಲೆ ಮಲಗ್ತೀನಿ. ಹೇಳು, ನಿನಗೇನನ್ನು ಹೇಳಬೇಕು ಅನ್ಸುತ್ತೋ ಹೇಳು. ನಾನು ನಿಮ್ಮ ತಾತ ಎಲ್ಲವನ್ನೂ ಕೇಳಿಸ್ಕೊತೀನಿ. ಜೀವನ್ ಎಲ್ಲವನ್ನೂ ಹೇಳುತ್ತಾ ಹೋದ. ಆ ಊರಿಗೆ ಕಾಲಿಟಾಗಿನಿಂದ ನಡೆದದ್ದೆಲ್ಲವನ್ನ ಹೇಳುತ್ತಾ ಹೋದ. ಆಗಾಗ ತಾತನ ಮುಖವನ್ನ ನೋಡ್ತಿದ್ದ. ಅಲ್ಲಿ ಯಾವುದೇ ಭಯ, ಆತಂಕ ಅಥವಾ ಕುತೂಹಲ ಕಂಡು ಬರಲಿಲ್ಲ. ತಾತ, ನೀವೇನು ಹೇಳ್ತಾನೆ ಇಲ್ಲ ಅಂದಾಕ್ಷಣ ಬೆಚ್ಚಿ ಬಿದ್ದು ಅವನತ್ತ ಹೊರಳಿದ್ರು. ಆ ಬಗ್ಗೆ ಮಾತ್ಬೇಡ. ಊರಿನ ಪರಿಸ್ಥಿತಿ ಸದ್ಯಕ್ಕೆ ಸರಿ ಇಲ್ಲ. ನಿನಗೇನು ಆಗಿಲ್ವಲ್ಲ, ಅಷ್ಟೇ ಸಾಕು. ಮತ್ತೆ ಆ ವಿಷಯದ ಕುರಿತು ಮಾತ್ಬೇಡ. ಅವರಿಗೆ ಅದರ ಕುರಿತು ಮಾತಾಡುವ ಇಷ್ಟವಿಲ್ಲವೆಂಬುದು ಅವರ ಮಾತಿನಿಂದಲೇ ವ್ಯಕ್ತವಾಗಿತ್ತು. ಸರಿ ತಾತ, ನಿಮ್ಗೆ ಇಷ್ಟವಿಲ್ಲವೆಂದರೆ ಬೇಡ ಬಿಡಿ. ನಾಳೆ ಸೀನು ಸಿಕ್ಕಿದಾಗ ಅದರ ಕುರಿತು ಮಾತಾಡ್ತೀನಿ. ಏನು, ಸೀನು ಜೊತೆ ಮಾತಾಡೋದ? ಪಕ್ಕದಲ್ಲೇ ಬಾಂಬ್ ಸಿಡಿದವರಂತೆ ಬೆಚ್ಚಿ ಬಿದ್ದಿದ್ರು. ಯಾಕೆ ತಾತ, ಏನಾಯ್ತು? ಜೀವನ್ಗೆ ಅವರ ಆತಂಕ ಕಂಡು ಆಶ್ಚರ್ಯವಾಗಿತ್ತು. ಏನಿಲ್ಲ, ನೀನು ಸೀನು ಜೊತೆ ಮಾತಾಡೋದೇನು ಬೇಕಾಗಿಲ್ಲ. ಯಾಕೆ ಮಾತಾಡಬಾರ್ದು ತಾತ? ಏನಾಯ್ತು? ಯಾಕಿಷ್ಟು ಗಾಬರಿಯಾಗಿದ್ದೀರಿ? ಅವನಿಗೆ ತಾತನ ಹೊಸ ಬಗೆಯ ಕಂಡು ಆಶ್ಚರ್ಯವಾಗಿತ್ತು. ಏನಿಲ್ಲ, ನೀನೀಗ ಮಲ್ಗು, ನಾಳೆ ಬೆಳಗ್ಗೆ ಮಾತಾಡೋಣ ಎಂದವರು 1 ನಿಮಿಷ ಸಹ ಅಲ್ಲಿ ನಿಲ್ಲದೆ ಅಲ್ಲಿಂದ ಹೊರಟು ಹೋದ್ರು. ತಾತ ತಾತ ಎಂದು ಕೂಗುತ್ತಾ ಅವರ ಹಿಂದೆಯೇ ಓಡದವನಿಗೆ ಕೋಣೆಯ ಬಾಗಿಲಿನಿಂದಾಚೆ ಬರುವಷ್ಟರಲ್ಲಿ ತಾತ ಎಲ್ಲಿ ಹೋದರೆಂಬುದೇ ಗೊತ್ತಾಗ್ಲಿಲ್ಲ. ಇಡೀ ಮನೆಯನ್ನೇ ಹುಡುಕಿದ್ರು ತಾತನ ಸುಳಿವೇ ಇಲ್ಲ. ಮನೆಯಲ್ಲೆಲ್ಲ ನಿಶ್ಶಬ್ದ ವಾತಾವರಣ. ಯಾವ ಕೋಣೆಯಿಂದಲೂ ಯಾವುದೇ ಸದ್ದಿಲ್ಲ. ಕೊನೆಯ ಪಕ್ಷ ಗೊರಕೆ ಸದ್ದಾದ್ರೂ ಅದೂ ಇಲ್ಲ. ಚಿಕ್ಕಪ್ಪ ದೊಡ್ಡಪ್ಪಂದಿರ ಕೋಣೆಯೊಳಗೆ ಇಣುಕಿ ನೋಡುವ ಆಸೆಯನ್ನ ಬಲವಂತವಾಗಿ ಅದುಮಿಕೊಂಡ. ತನ್ನ ರೂಮಿನತ್ತ ಹೊರಟವನಿಗೆ ಕಿಟಕಿಯಲ್ಲಿ ಯಾವುದೋ ನೆರಳು ಓಡಾಡಿದಂತಾಯ್ತು. ಕೂಗಿ ಕರೆಯಲು ಧ್ವನಿ ಹೊರ ಬರಲಿಲ್ಲ. ಮತ್ತೊಮ್ಮೆ ಅದು ತನ್ನ ಬೆನ್ನ ಹಿಂದೆಯೇ ನಿಂತು ಗೋಡೆಯ ಮೇಲೆ ನೆರಳು ಬಿದ್ದಾಗ ಭಯದಿಂದ ಉಸಿರು ನಿಂತಂತಾಯ್ತು. ಬೆನ್ನ ಹುರಿಯಲ್ಲಿ ಹುಟ್ಟಿದ ನಡುಕ ಮೈಯನ್ನೆಲ್ಲ ವ್ಯಾಪಿಸ್ತು. ಇದ್ದ ಬದ್ದ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿಕೊಂಡು ತನ್ನ ರೂಮಿಗೆ ಓಡಿ ಬಂದು ಬಾಗ್ಲನ್ನ ಹಾಕೊಂಡಿದ್ದ. ಮುಸುಕೆಳೆದು ಮಲಗಿದವನ ಹೊಟ್ಟೆಯಲ್ಲೆಲ್ಲ ನಡುಕ ಶುರುವಾಗಿತ್ತು. ಜೀವನ್ ಬೆವರಿನಲ್ಲಿ ತೊಯ್ದು ತೊಪ್ಪಿಯಾಗಿ ಹೋಗಿದ್ದ. ಗಾಳಿ ಸಹ ಒಳಗೆ ಬರದಂತೆ ಬಿಗಿಯಾಗಿ ಮುಸುಕು ಹಾಕಿ ಮಲಗಿದ್ದ. ಉಸಿರುಗಡ್ತಾ ಇದೆ ಅಂತ ಅನಿಸ್ತು. ಗಂಟಲು ಒಣಗ್ತಿತ್ತು. ಒಮ್ಮೆ ಚಳಿ ಅನಿಸಿದ್ರೆ ಮತ್ತೊಮ್ಮೆ ಸೆಕೆ ಆಗ್ತಿತ್ತು. ಹೊಡೆದುಕೊಳ್ತಿದ್ದ ಎದೆಯನ್ನ ಒತ್ತಿ ಹಿಡಿದು ಕಿವಿ ನಿಮಿರಿಸ್ತಾ. ಯಾವುದೇ ಸದ್ದು ಕೇಳಿ ಬರಲಿಲ್ಲ. ನಿಧಾನವಾಗಿ ಕಣ್ಣು ಮಾತ್ರ ಕಾಣಿಸುವಂತೆ ಮುಸ್ಕನ್ನ ಸರಿಸ್ತಾ.
ಕತ್ತಲು ಕತ್ತಲು. ತಣ್ಣನೆಯ ಗಾಳಿ ಮುಖವನ್ನು ಸೋಕಿ ಸ್ವಲ್ಪ ಹಾಯೆನಿಸ್ತು. ಸಮಾಧಾನ ತಂದುಕೊಂಡು ಜೋರಾಗಿ ಒಮ್ಮೆ ಉಸಿರೆಳೆದುಕೊಂಡ. ಛೇ, ಇವತ್ತು ನನಗೇನಾಗಿದೆ? ಎಲ್ಲದಕ್ಕೂ ಭಯ ಪಡ್ತಿದ್ದೀನಲ್ಲ. ಇಷ್ಟು ದಿನ ಇದ್ದ ಧೈರ್ಯವೆಲ್ಲ ಏನಾಯ್ತು? ಇಲ್ಲ, ಇದೊಂದು ರಾತ್ರಿ ಕಳೆದ್ಬಿಡ್ಲಿ. ನಾಳೆ ತಾತ ಅಥವಾ ಸೀನು ನನಗೆ ಉತ್ತರ ಕೊಡ್ಲೇಬೇಕು. ತನಗೆ ತಾನೇ ಸಮಾಧಾನ ತಂದುಕೊಂಡವನು ಕಾಲು ಚಾಚಿ ಅಂಗಾತವಾಗಿ ಮಲಗ್ದ. ಪಕ್ಕನ ಲೈಟು ಒತ್ಕೊಳ್ತು. ಬೆಚ್ಚಿ ಬಿದ್ದವನು ಮತ್ತೆ ಮುದುರಿಕೊಂಡ. ತಕ್ಷಣ ನೆನಪಾಯ್ತು. ಆಗ ಮಲಗುವಾಗ ಲೈಟ್ ಹಾಕಿ ಮಲಗಿದ್ದು ಬಹುಶಃ ಕರೆಂಟ್ ಹೋಗಿದ್ದು ಬಂದಿರಬೇಕು ಎನಿಸಿ ನೆಮ್ಮದಿ ಆಯ್ತು. ಲೈಟ್ ಆರಿಸಿ ಬಂದು ಮಲಗಿದವನಿಗೆ ನಿದ್ರೆ ಬಂದಿದ್ದೇ ಗೊತ್ತಾಗ್ಲಿಲ್ಲ. ಪ್ರಯಾಣದ ಆಯಾಸದಿಂದಾಗಿ ಗಾಢವಾದ ನಿದ್ರೆ ಆವರಿಸ್ಕೊಂಡ್ಬಿಡ್ತು. ಹಣೆಯ ಮೇಲೆ ಮೃದು ಸ್ಪರ್ಶ. ಜೀವನ್ ಅರೆ ಮಂಪರ್ನಲ್ಲೇ ತೊದಲಿದ್ದ. ತಾತ, ಸೀನು, ಜೀವನ್, ಜೀವನ್ ಯಾರೋ ಅವನನ್ನು ಕರಿತಾ ಇದ್ರು. ಅವನಿಗೆ ಕಣ್ಣು ಬಿಡಲಾಗ್ತಿಲ್ಲ. ಆದ್ರೆ ಆ ಧ್ವನಿ ಮಾತ್ರ ಕರೆಯೋದನ್ನ ನಿಲ್ಲಿಸ್ಲಿಲ್ಲ. ಜೀವನ್ ನಿಧಾನವಾಗಿ ಕಣ್ಣನ್ನ ತೆರೆದ. ಬೆಳಕಿನ ಪ್ರಖರತೆಗೆ ಮತ್ತೆ ಕಣ್ಮುಚ್ಚಿದ. ಜೀವನ್, ಜೀವನ್. ಆ ಧ್ವನಿ ಅವನಿಗೆ ಪರಿಚಿತವೆನ್ನಿಸ್ತು. ಯಾರಿರ್ಬೋದು? ಧ್ವನಿ ಯಾರ್ದಿರ್ಬೋದು? ಕಣ್ಮುಚ್ಚಿ ಯೋಚಿಸತೊಡಗ್ದ. ಸೀನು, ಸರಿ, ಅವನದೇ ಧ್ವನಿ. ಜೀವನ್ ಚಟ್ಟನೆ ಎದ್ದು ಕುಳಿತ. ಸೀನು ಮಂಚದ ತುದಿಯಲ್ಲಿ ಕುಳಿತು ಅವನನ್ನೇ ಬಗ್ಗಿ ನೋಡ್ತಿದ್ದ. ಸೀನು, ಏನೋ ಇದು? ನೀನಿಷ್ಟೊತ್ತಲ್ಲಿ ಇಲ್ಲಿ? ಆಶ್ಚರ್ಯವಾಗಿತ್ತ ಅವನಿಗೆ. ನಿನ್ನಿಂದ ಒಂದು ಸಹಾಯ ಆಗ್ಬೇಕಿತ್ತು ಜೀವನ್. ಅವನು ತುಂಬಾ ಹೆದರದಂತೆ ಕಂಡ. ಸಹಾಯನ? ಅದಕ್ಕೇನಂತೆ ಮಾಡೋಣ. ಆದ್ರೆ ಈ ರಾತ್ರಿಯಲ್ಲಿ ಪ್ಲೀಸ್ ಕಣೋ, ಆಗಲ್ಲ ಅಂತ ಮಾತ್ರ ಹೇಳ್ಬೇಡ. ನಾನು ನಿನ್ನನ್ನೇ ನಂಬಿದ್ದೀನಿ. ಸರಿ ಸರಿ, ನೀನು ಅಷ್ಟೊಂದು ಕೇಳ್ಕೊಳ್ಳೋದೇನು ಬೇಡ. ಅದೇನು ಆಗ್ಬೇಕು ಅಂತ ಬೇಗ ಹೇಳು. ಜೀವನ್, ನನ್ನ ಅಪ್ಪ ಅಮ್ಮನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಕಣೋ. ಅವರ ಆರೋಗ್ಯ ತುಂಬಾ ಹದಗೆಟ್ಟಿದೆ. ಯಾರೂ ಸಹಾಯಕ್ಕೆ ಬರ್ತಿಲ್ಲ. ಅವರ ಆರೋಗ್ಯ ತುಂಬಾ ಹದಗೆಟ್ಟಿದೆ. ಯಾರೂ ಸಹಾಯಕ್ಕೆ ಬರ್ತಿಲ್ಲ. ನೀನು ಕೈ ಬಿಟ್ರೆ ಅವರು ಬದುಕಲ್ಲ. ಊರಿನಲ್ಲಿ ಯಾವ ಗಾಡಿ ಸಹ ಇಲ್ಲ. ಹೇಗೂ ನಿನ್ನ ಹತ್ರ ಕಾರಿದೆ. ಬೇಗ ಬಾ ಜೀವನ್, ಆಸ್ಪತ್ರೆಗೆ ಹೋಗೋಣ. ಅವನು ಅಂಗಲಾಚುತ್ತಿದ್ದ. ಕಾಲು ಹಿಡಿಯುವುದೊಂದೇ ಬಾಕಿ. ಜೀವನ್ಗೆ ಅವನ ಗೋಳನ್ನ ನೋಡಲಾಗ್ಲಿಲ್ಲ. ಹೊಟ್ಟೆಯಲ್ಲೆಲ್ಲ ಸಂಕಟವಾಯ್ತು. ತಕ್ಷಣ ಎದ್ದವನು ಹಿಂದೆ ಮುಂದೆ ಯೋಚಿಸದೆ ಅವನ ಜೊತೆ ಹೊರಟ. ಇಬ್ಬರ ನಡುವೆಯೂ ಮಾತಿಲ್ಲ. ಸೀನು ಮೌನವಾಗಿ ಕುಳಿತಿದ್ದ. ಜೀವನ್ ಆಗಾಗ ಅವನಿಗೆ ಸಮಾಧಾನವನ್ನ ಹೇಳ್ತಿದ್ದ. ಜೀವನ್, ಇಲ್ಲೇ ನಿಲ್ಲಿಸು. ಮುಂದೆ ಕಾರ್ ಹೋಗೋದಿಲ್ಲ. ನಡ್ಕೊಂಡೇ ಹೋಗ್ಬೇಕು. ಕಾರನ್ನ ಅಲ್ಲೇ ದಾರಿ ಬದಿಯಲ್ಲಿ ನಿಲ್ಲಿಸಿ ಇಬ್ಬರು ನಡೆದುಕೊಂಡು ಹೊರಟರು. ಅದೇನೋ ಕಾಡಿನ ದಾರಿ ಅಂತಿತ್ತು. ಟಾರ್ಚ್ ಬೆಳಕಿನಲ್ಲಿ ಮರ ಗಿಡಗಳೆಲ್ಲ ದೆವ್ವದಂತೆ ಕಾಣುತ್ತಿದ್ದವು. ಸುಯಿ ಸುಯಿ ಎನ್ನುವ ಗಾಳಿಯ ಶಬ್ದವು ಭಯವನ್ನ ಹುಟ್ಟಿಸುವಂತಿತ್ತು. ನಿಶಬ್ದವಾದ ಪರಿಸರದಲ್ಲಿ ಜೀರುಂಡೆಗಳ ಶಬ್ದ ಕಿವಿ ಕೊರೆಯುತ್ತಿತ್ತು. ದೂರದಲ್ಲೆಲ್ಲೋ ನರಿಗಳು ಹೂಳಿಡುವ ಸದ್ದು. ಸೀನು ಒಂದು ಮಾತಾಡದೆ ಮುಂದೆ ನಡೆಯುತ್ತಿದ್ದ. ಒಂದೆರಡು ಸಲ ಅವನನ್ನ ಮಾತಾಡಿಸಲು ಪ್ರಯತ್ನಿಸಿ ಸೋತಿದ್ದ. ಜೀವನ್ಗೆ ವಿಚಿತ್ರವೆನಿಸಿತ್ತು. ಸೀನು ನೆಟ್ಟಿಗೆ ನಡೆದುಕೊಂಡು ಹೋಗ್ತಿದ್ದ. ಗಿಡ ಮರ ಮುಳ್ಳು ಏನನ್ನೂ ಲೆಕ್ಕಿಸ್ತಿರ್ಲಿಲ್ಲ. ಅವನ ಜೊತೆ ಹೆಜ್ಜೆ ಹಾಕ್ಲಾರ್ದೆ ಏದೆಸರು ಬರ್ತಿತ್ತು. ಮುಖಕ್ಕೆಲ್ಲ ಜೇಡರ ಬಲೆ ಅಂಟಿಕೊಂಡಿತ್ತು. ಯಾವ್ಯಾವುದೋ ಪಕ್ಷಿಗಳು ಅಡ್ಡ ಬಂದು ಮುಖಕ್ಕೆ ಹೊಡೆದುಕೊಂಡು ಹೋಗ್ತಾ ಇದ್ದವು. ಜೀವನ್ ಸುಸ್ತಾಗಿ ಹೋದ. ಸೀನುಗೆ ಸರಿ ಸಮಾನವಾಗಿ ಹೆಜ್ಜೆ ಹಾಕ್ಲಾಗ್ತಿರ್ಲಿಲ್ಲ. ಸೀನು, ನಿಂತ್ಕೊಳ್ಳೋ, ನನ್ನಿಂದ ಆಗ್ತಿಲ್ಲ. ಇನ್ನು ಎಷ್ಟು ದೂರ ಇದೆಯೋ? ಸೊಂಟ ಹಿಡಿದುಕೊಂಡು ನಿಂತ. ಆದ್ರೆ ಸೀನು ತಿರುಗಿ ನೋಡುವ ಗೋಜಿಗೆ ಹೋಗ್ಲಿಲ್ಲ. ಸೀನು ಎನ್ನುತ್ತಾ ಅವನನ್ನ ತನ್ನೆಡೆಗೆ ತಿರುಗಿಸಿಕೊಂಡ. ಅಷ್ಟೇ. ಜೀವನ್ ಅದಿರು ಹೋದ. ಭಯ ಬಿದ್ದವನು 10 ಅಡಿ ದೂರ ಹೋಗಿ ಬಿದ್ದ. ಸೀನುವಿನ ಕಣ್ಣುಗಳೆರಡು ಕೆಂಡ ದೊಂಡೆಗಳಾಗಿದ್ದವು. ಜೀವನ್ ಭಯದಿಂದ ನಡುಗಿ ಹೋದ. ಗಂಟಲ ಪಸೆ ಹಾರಿ ಹೋಯ್ತು. ಯಾಕೆ ಜೀವನ್, ಏನಾಯ್ತು? ಯಾಕೆ ಬಿದ್ಬಿಟ್ಟೆ? ಸೀನುವಿನ ದನಿ ನಯವಾಗಿ ಕೇಳಿ ಬಂತು. ಜೀವನ್ ಕಣ್ಣುಜ್ಜಿಕೊಂಡು ನೋಡ್ದ. ಸೀನು ಆರಾಮಾಗಿ ನಿಂತಿದ್ದಾನೆ. ಅವನ ಕಣ್ಣುಗಳಲ್ಲಿ ಆತಂಕವಿದೆ. ಕಣ್ಣುಗಳು, ಹೌದು, ಅವನ ಕಣ್ಣುಗಳು ನಾರ್ಮಲ್ ಆಗಿವೆ. ಹಾಗಿದ್ರೆ ಈಗಷ್ಟೇ ನಾನು ನೋಡಿದ್ದು ನನ್ನ ಭ್ರಮೆಯ? ಜೀವನ್, ಬಾ, ಬೇಗ ಹೋಗೋಣ. ನಮ್ಮ ತಂದೆ ತಾಯಿಯನ್ನ ಕಾಪಾಡಬೇಕು. ಸೀನು ಅವಸರಿಸ್ತ. ಜೀವನ್ ಗೊಂದಲದಲ್ಲಿಯೇ ಇದ್ದ. ಇಲ್ಲ ಸೀನು, ನಾನು ಮನೆಗೆ ಹೋಗ್ಲೇಬೇಕು. ಜೀವನ್ ಇದ್ದು ಹೊರಡಲನುವಾದ. ಇಲ್ಲ ಜೀವನ್, ನೀನು ನನ್ನ ಜೊತೆ ಬರಲೇಬೇಕು. ನನ್ನ ತಂದೆ ತಾಯಿಯನ್ನ ಕಾಪಾಡಲೇಬೇಕು. ಇಲ್ಲ, ನನ್ನಿಂದ ಆಗಲ್ಲ. ನಾನು ಹೋಗ್ಲೇಬೇಕು. ಬೆನ್ನು ತಿರುಗಿಸಿ ಹೊರಟ. ನಿಲ್ಲು, ನೀನೆಲ್ಲೂ ಹೋಗುವ ಹಾಗಿಲ್ಲ. ಎಲ್ಲಿಗೂ ಹೋಗಕ್ಕಾಗಲ್ಲ. 4 ದಿಕ್ಕುಗಳಲ್ಲಿ ಆ ಧ್ವನಿ ಪ್ರತಿಧ್ವನಿಸ್ತು. ಕರ್ಣ ಕಠೋರವಾದ ಆ ಶಬ್ದಕ್ಕೆ ಜೀವನ್ನ ಎದೆ ನಡುಗಿತು. ಕಾಲುಗಳು ಅಲ್ಲೇ ಸ್ತಬ್ಧವಾದವು. ತಿರುಗಿ ನೋಡಲು ಧೈರ್ಯ ಸಾಲದೆ ಹಾಗೇ ನಿಂತ. ಇದ್ದಕ್ಕಿದ್ದಂತೆ ಜೋರಾಗಿ ಗಾಳಿ ಬೀಸತೊಡಗ್ತು. ಅದೆಷ್ಟು ಜೋರಾಗಿತ್ತೆಂದ್ರೆ ಅವನ ಮುಂದೆಯೇ ಒಂದೆರಡು ಮರಗಳು ಬುಡ ಸಮೇತವಾಗಿ ಧರೆಗುರುಳಿದ್ದವು. ಭಯದಿಂದ ನಡುಗುತ್ತಾ ನಿಂತಿದ್ದವನನ್ನ
ಯಾರೋ ಹಿಡಿದೆಳೆದಂತಾಯ್ತು. ನೆಲಕ್ಕೆ ಬಿದ್ದವನ ತಲೆ ಕಲ್ಲಿಗೆ ಬಡಿದು ರಕ್ತ ಸೋರತೊಡಗ್ತು. ನೋವಿನಿಂದ ಮಲಗುತ್ತಾ ತಲೆ ಎತ್ತಿದವನು ಎದುರಿನ ದೃಶ್ಯ ಕಂಡು ಎದೆ ಹಿಡಿದುಕೊಂಡ. ಸೀನುವಿನ ಕಣ್ಣುಗಳೆರಡು ಬೆಂಕಿ ಸುರಿಸುತ್ತಿದ್ದವು. ಮುಖವೆಲ್ಲ ಸುಟ್ಟು ಹಸಿ ಹಸಿ ಮಾಂಸ ಹೊರಬಂದಿತ್ತು. 2 ಕೋರೆ ಹಲ್ಲುಗಳು ತುಟಿಯಿಂದಾಚೆ ಬಂದಿದ್ದವು. ಕೈ ಉಗುರುಗಳು ಉದ್ದಕ್ಕೆ ಬೆಳೆದಿದ್ದವು. ಅವುಗಳಿಗೆಲ್ಲ ಹಸಿ ಮಾಂಸ ಮೆತ್ಕೊಂಡಿತ್ತು. ಅವನ ಹೊಸ ರೂಪ ಕಂಡವನಿಗೆ ಹೃದಯ ಬಡಿತ ನಿಲ್ಲುವುದೊಂದೇ ಬಾಕಿ. ಜೀವನ್ ಅಳಿದುಳಿದ ಧೈರ್ಯವನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಅಲ್ಲಿಂದ ಎದ್ದು ಓಡ್ದ. 4 ಹೆಜ್ಜೆ ಓಡುವಷ್ಟರಲ್ಲಿ ಅವನ ಕುತ್ತಿಗೆ ಹಿಡಿದಿತ್ತು ಆ ರಾಕ್ಷಸ ಕೈ. ಜೀವನ್ ಆ ಕೈನಲ್ಲಿ ಉಸಿರುಗಟ್ಟಿ ಒದ್ದಾಡತೊಡಗ್ದ. ಆ ಕಡೆ ಈ ಕಡೆ ಸಾಕಷ್ಟು ತೂಗು ಎಲೆ ಆಡಿಸಿ ಎತ್ತಿ ಎಸೆದು ಬಿಡ್ತು. ತರಗೆಲೆಗಳ ಮಧ್ಯೆ ಬಿದ್ದಿದ್ದರಿಂದ ಹೆಚ್ಚು ಪೆಟ್ಟಾಗ್ಲಿಲ್ಲ. ಮೈ ಕೈ ಕೊಡವಿಕೊಂಡು ನೋಡಿದರೆ ಅದು ಅವನತ್ತಲೇ ಬರುತ್ತಿದೆ. ಎದ್ದು ಓಡ್ದ. ಎಷ್ಟು ಜೋರಾಗಿ ಓಡಿದ್ದನೆಂದ್ರೆ ಬಹುಶಃ ಯಾವುದಾದ್ರೂ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರೆ ಅವನಿಗೆ ಮೊದಲ ಬಹುಮಾನ ಗ್ಯಾರಂಟಿ. ಕಲ್ಲು ಮುಳ್ಳು ಯಾವುದನ್ನು ಲೆಕ್ಕಿಸದೆ ಓಡ್ತಾ ಇದ್ದವನು ಸುಸ್ತಾಗಿ ನಿಂತ. ಉಸಿರಾಡಲು ಕಷ್ಟವಾಗ್ತಿತ್ತು. ಸುಕುಮಾರ ರಾಜಕುಮಾರನಾಗಿ ಬೆಳೆದವನಿಗೆ ಇಂದು ಇಂತಹ ದುರ್ಗತಿ ಬಂದಿತ್ತು. ಜೀವನ್ ಸುತ್ತಲೂ ನೋಡ್ದ. ಎಲ್ಲೂ ಆ ವಿಚಿತ್ರ ಪ್ರಾಣಿ ಕಾಣಿಸ್ಲಿಲ್ಲ. ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳೋಣವೆಂದು ಅಲ್ಲಿಯೇ ಮರದ ಕೆಳಗೆ ಕುಳಿತ. ದೇವರೇ, ನನ್ನನ್ನ ಇದರಿಂದ ಕಾಪಾಡಿ ಸುರಕ್ಷಿತವಾಗಿ ಮನೆ ಸೇರಿಸು. ನಿನಗೆ 101 ತೆಂಗಿನಕಾಯಿ ಒಡಿಸ್ತೀನಿ ಎಂದು ದೇವರಿಗೆ ಎಂದು ಕೈ ಎತ್ತಿ ಮುಗಿಯದವನು ಇಂದು ಕುಳಿತಲ್ಲೇ ಅರಕೆ ಕಟ್ಕೊಂಡಿದ್ದ. ಒಮ್ಮೆ ನಿಧಾನವಾಗಿ ಉಸಿರನ್ನ ತೆಗೆದುಕೊಂಡವನ ದೃಷ್ಟಿ ಮೇಲಕ್ಕೆ ಹೋಯ್ತು. ಅವನನ್ನೇ ಕೆಕ್ಕರಿಸಿ ನೋಡುತ್ತಾ ಗಾಳಿಯಲ್ಲಿ ತೇಲುತ್ತಿತ್ತು ಅದು. ನೋಡುತ್ತಿದ್ದಂತೆ ಅದರ ಕೈ ಬೆರಳುಗಳಲ್ಲಿದ್ದ ರಕ್ತ ಮಾಂಸಗಳು ತೊಪ್ಪಕ್ಕನೆ ಅವನ ಮೈ ಮೇಲೆ ಬಿದ್ದವು. ಜೀವನ್ ಲಬೋ ಲಬೋ ಎಂದು ಬಾಯನ್ನ ಬಡಿದುಕೊಳ್ಳುತ್ತಾ ಎದ್ದು ಓಡತೊಡಗ್ದ. ಕಲ್ಲು ಮುಳ್ಳು ಪೊದೆ ಎಂದು ನೋಡದೆ ಓಡ್ತಿದ್ದ. ಎಷ್ಟು ಓಡಿದ್ರೂ ಕೊನೆ ಎಂಬುದೇ ಇರಲಿಲ್ಲ. ಸುಸ್ತಾಗಿ ಮತ್ತೆ ಓಡಲಾರದ ಸ್ಥಿತಿಗೆ ಬಂದ. ಒಂದೆಡೆ ತರಗೆಲೆಗಳ ಮಧ್ಯೆ ಬಿದ್ಕೊಂಡ. ಎದೆ ಜೋರಾದ ಉಸಿರಾಟದಿಂದಾಗಿ ಏರಿಳಿಯುತ್ತಿತ್ತು. ಎಷ್ಟೊತ್ತು ಹಾಗೆ ಮಲಗಿದ್ದಾನೆಂಬುದು ಅವನಿಗೆ ಗೊತ್ತಿರಲಿಲ್ಲ. ಬಿರುಗಾಳಿಯಂತೆ ಬೀಸಿದ ಗಾಳಿಗೆ ಬೆಚ್ಚಿ ಬಿದ್ದು ಕಣ್ತೆರೆದ. ಬಾಯಿಂದ ಸುರುಳಿಯಾಗಿ ಗಾಳಿಯನ್ನ ಹೊರಬಿಡುತ್ತಾ ಕಣ್ಣಿನಿಂದ ಬೆಂಕಿಯ ಜ್ವಾಲೆಯನ್ನ ಹೊರಸೂಸುತ್ತಾ ನಿಂತ ಆ ಪ್ರಾಣಿಯನ್ನ ನೋಡುತ್ತಲೇ ಹೃದಯ ಬಾಯಿಗೆ ಬಂದಂತಾಯ್ತು. ಎದ್ದು ಓಡಲು ಶಕ್ತಿ ಇಲ್ಲದೆ ಕಣ್ಬಿಟ್ಟು ನೋಡುತ್ತಾ ಮಲಗೇ ಇದ್ದ. ದೇಹದಲ್ಲಿನ ಚೈತನ್ಯವೆಲ್ಲ ಹುಡುಗಿ ಹೋಗಿತ್ತು. ಅದು ಅವನ ಹತ್ತಿರ ಬರ್ತಾ ಇತ್ತು. ನೋಡುವುದನ್ನ ಬಿಟ್ಟು ಮತ್ತೇನು ಮಾಡುವಂತಿರ್ಲಿಲ್ಲ. ಅವನ ಮುಖದ ಹತ್ತಿರ ಮುಖ ತಂದು ಹಲ್ಲು ತೆಗೆದು ಕಣ್ಣನ್ನ ಅಗಲಿಸ್ತು. ಜೀವನ ಕಣ್ಣುಗಳು ಭಯದಿಂದ ಅಗಲವಾಗಿ ತೆರೆದುಕೊಂಡವು. ಕಣ್ಣಗುಡ್ಡೆಗಳು ಹೊರಗೆ ಬಂದ್ಬಿಡುತ್ತವೆಯೇನೋ ಅನಿಸ್ತಿತ್ತು. ಒಂದು ಕ್ಷಣ ಹಿಂದಕ್ಕೆ ಸರಿದು ನಿಂತುಕೊಂಡಿತು ಅದು. ಜೀವನ್ ಉಗುಳು ನುಂಗ್ಬೇಕೆನ್ನುವಷ್ಟರಲ್ಲಿ ಅವನತ್ತ ಕೆಕ್ಕರಿಸಿ ನೋಡತೊಡಗ್ತು. ನೋಡುತ್ತಲೇ ಅದರ ಕೈ ಉದ್ದವಾಗಿ ಬೆಳೆತೊಡಗ್ತು. ಅದರ ಉಗುರುಗಳು ಅವನ ಮುಖದ ಮೇಲಿಂದ ಕೆಳಗಿಳಿದು ಅವನ ಕಾಲಿನವರೆಗೂ ಆಡತೊಡಗ್ತು. ಅದರ ಕೈಯಲ್ಲಿದ್ದ ಮಾಂಸಗಳು ಅವನ ಮೈ ಮೇಲೆಲ್ಲ ಮೆತ್ತಿಕೊಂಡವು. ಒಂದೆಡೆ ಅಸಹ್ಯ ಎನಿಸಿದ್ರೆ ಇನ್ನೊಂದೆಡೆ ಜೀವ ಭಯ ಅದರ ಬಗ್ಗೆ ಯೋಚಿಸದಂತೆ ತಡೆಯಿತು. ಅದರ ಕೈ ಅವನ ಕುತ್ತಿಗೆಯ ಬಳಿ ಬಂದು ನಿಂತಿತು. ಕೈಯನ್ನ ಹಾಗೆ ಮೇಲಕ್ಕೆತ್ತಿದ. ಅದರ ಮುಖದಲ್ಲಿ ಉಗ್ರ ರೂಪ ಎದ್ದು ಕಾಣ್ತಿತ್ತು. ಕಣ್ಣುಗಳಿಂದ ರಕ್ತ ಸುರಿಯತೊಡಗ್ತು. ಹಲ್ಲುಗಳು ಪಳಕ್ಕನೆ ಹೊರಗೆ ಚಾಚಿದವು. ಕೈಯ ಉಗುರುಗಳು ಅವನ ಗಂಟ್ಲಲ್ಲಿ ಕಸಕ್ಕನೆ ಇಳಿದವು. ಅಮ್ಮ ಕಿರ್ಚುತ್ತಾ ಎದ್ದು ಕುಳಿತಿದ್ದ. ಅವನ ಅರಚಾಟಕ್ಕೆ ಮಲಗಿದ್ದ ಪ್ರಾಣಿ ಪಕ್ಷಿಗಳೆಲ್ಲ ಎದ್ದು ಓಡಿದ್ದವು. ಮೈಯೆಲ್ಲ ಬೆವರಿ ಒದ್ದೆಯಾಗಿತ್ತು. ನಡುಗುತ್ತಾ ಕಣ್ಣು ಬಿಟ್ಟು ಸುತ್ತಲೂ ನೋಡ್ದ. ತಾತನ ಮನೆಯ ಮಂಚದ ಮೇಲೆ ಮಲಗಿದ್ದನವ. ನಡೆದದ್ದೆಲ್ಲ ಕನಸು ಎಂಬುದಾಗಿ ಜೀರ್ಣಿಸಿಕೊಳ್ಳಲು ಆಗ್ತಿರ್ಲಿಲ್ಲ. ನಡೆದದ್ದೆಲ್ಲ ಕಣ್ಣಿಗೆ ಕಟ್ಟಿದಂತಿತ್ತು. ಈಗಲೂ ಕೈ ಕಾಲುಗಳು ಹದುರುತ್ತಿದ್ದವು. ಮೊಮ್ಮಗ್ನೆ ಎಂಬ ಧ್ವನಿ ಅವನನ್ನ ವಾಸ್ತವಕ್ಕೆ ಎಳೆದು ತಂದಿತ್ತು. ಯಾಕೋ ಕಂದ, ಏನಾಯ್ತು? ಯಾಕೆ ಕೂಗಿದ್ದು? ಕೆಟ್ಟ ಕನಸೇನಾದ್ರೂ ಬಿತ್ತಾ? ತಾತನ ಧ್ವನಿಯಲ್ಲಿ ಕಳಕಳಿ ಇತ್ತು. ತುಂಬಾ ಕೆಟ್ಟ ಕನ್ಸು ತಾತ, ನೆನೆಸ್ಕೊಳ್ಳಕ್ಕೆ ಭಯವಾಗ್ತಿದೆ. ಅವನ ನಡುಕ ಇನ್ನೂ ಕಡಿಮೆ ಆಗಿರ್ಲಿಲ್ಲ. ನಾನು ನಿನಗೆ ಚಿಕ್ಕಂದಿನಲ್ಲಿ ಹೇಳಿಕೊಟ್ಟ ದೇವರ ಸ್ತುತಿ ಹೇಳ್ಕೊಂಡು ಮಲ್ಗು, ಏನೂ ಆಗಲ್ಲ. ಇಲ್ಲ ತಾತ, ನೀವು ನನ್ನ ಜೊತೆನೆ ಮಲ್ಕೊಳ್ಳಿ. ನನ್ಗೆ ಒಬ್ನೇ ಇರೋದಕ್ಕೆ ಭಯ ಆಗುತ್ತೆ. ಸರಿ, ನಾನು ನಿನ್ ಜೊತೆನೆ ಇರ್ತೀನಿ. ನೀನು ನೆಮ್ಮದಿಯಾಗಿ ಮಲ್ಗು. ತಾತ, ನನ್ನ ಕೈ ಹಿಡ್ಕೊಳ್ಳಿ. ಕೈ ಹಿಡ್ಕೊಳ್ಳೋಕೆ ನೀನೇನ್ ಚಿಕ್ಕ ಮಗುನ? ನಾನು ನಿನ್ನ ಮಂಚದ ಮೇಲೆ ನಿನ್ನ ಪಕ್ಕದಲ್ಲಿ ಇರ್ತೀನಿ, ಮಲ್ಗು. ಅವನ ಕೈ ಹಿಡಿಯಲು ನಿರಾಕರಿಸಿ ಮಂಚದ ತುದಿಯಲ್ಲಿ ಕುಳಿತರು. ಸ್ವಲ್ಪ ಹೊತ್ತಿಗೆಲ್ಲ ಅವನಿಗೆ ಗಾಢ ನಿದ್ರೆ ಆವರಿಸ್ಬಿಡ್ತು. ಆ ನಿದ್ರೆಯಲ್ಲಿ ಏನೇನೋ ಅಸ್ಪಷ್ಟ ಕನಸುಗಳು. ಅವನು ತಾತನನ್ನ ಕರೆಯುತ್ತಿದ್ದಂತೆ, ತಾತ ದೂರ ದೂರ ಹೋದಂತೆ, ತಾತ ಗಾಳಿಯಲ್ಲಿ ತೇಲುತ್ತಿದ್ದಂತೆ ಏನೇನೋ ವಿಚಿತ್ರಗಳು. ಅರೆ ಬೆರೆ ನಿದ್ರೆಯಲ್ಲಿ ತೇಲುತ್ತಿದ್ದ. ಹಾಗೂ ಹೀಗೂ ಬೆಳಕಾಯ್ತು. ನಿಧಾನಕ್ಕೆ ಆಕಳಿಸುತ್ತಾ ಮೈ ಮುರಿಯುತ್ತಾ ಎದ್ದು ಕುಳಿತ. ನಿಂತಿದ್ದಂತೆ ಕೈ ಉಜ್ಜುತ್ತಾ ಕರಾಗ್ರೆ ಹೊಸತೆ ಲಕ್ಷ್ಮಿ ಹೇಳಿಕೊಳ್ಳುತ್ತಾ ಕಣ್ಬಿಟ್ಟ. ಸುತ್ತಲೂ ನೋಡಿದವನು ದಿಗ್ಗನೆ ಎದ್ದು ನಿಂತ. ಸುತ್ತಲೂ ಏನಿದೆ ಅಲ್ಲಿ? ಕಲ್ಲು ಮುಳ್ಳು ಗಿಡ ಗಂಟಿ. ಅವನು ಮಲಗಿದ್ದ ಜಾಗವನ್ನೊಮ್ಮೆ ನೋಡ್ದ. ಉದ್ದನೆಯ ನುಣುಪಾದ ಕಲ್ಲು. ಅಲ್ಲಿಯೇ ಪಕ್ಕದ ಇಟ್ಗೆಯ ಮೇಲೆ ಅವನ ಲಗೇಜು ಅನಾಥವಾಗಿ ಬಿದ್ದಿತ್ತು. ಮನೆ ಇದ್ದ ಕುರುಹಾಗಿ ಸುಟ್ಟ
ಗೋಡೆಗಳು ಕಾಣ್ತಾ ಇದ್ದವು. ನಿಧಾನವಾಗಿ ಅಲ್ಲಿಂದ ಹೊರಬಂದ. ಕಾಲಿಗೆ ಕಲ್ಲುಗಳು ಮುಳ್ಳುಗಿಡಗಳು ಬಡೀತಿದ್ದವು. ಆಚೆ ಬಂದವನು ತಾತನಿಗಾಗಿ ಹುಡುಕಾಡ್ದ. ಕರೆದ ಕೂಗ್ದ, ಯಾವುದೇ ಸದ್ದು ಕೇಳಲಿಲ್ಲ. ಸುತ್ತಲೂ ದೃಷ್ಟಿ ಹಾಯಿಸಿದವನಿಗೆ ಊರಿದ್ದ ಕುರುಹಾಗಿ ಮನೆಗಳ ಪಳೆಯುಳಿಕೆಗಳು ಮಾತ್ರವೇ ಕಾಣಿಸಿದವು. ಊರಿಗೆ ಊರೇ ಸುಟ್ಟು ಹೋದಂತಿತ್ತು. ಹಾಗಿದ್ರೆ ತಾತ, ಚಿಕ್ಕಪ್ಪ, ದೊಡ್ಡಪ್ಪ ಇವರೆಲ್ಲ ಎಲ್ಲಿ? ನೆನೆ ರಾತ್ರಿ ನನ್ನೊಂದಿಗೆ ಚೆನ್ನಾಗಿ ಕಾಲ ಕಳೆದರಲ್ಲ, ಹೀಗೆಲ್ಲಿ? ಇದು ತಾತನ ಊರೇನೋ ಹೌದು, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ನಾನಿಂತ ಜಾಗ ತಾತನ ಮನೆ ಇದ್ದ ಜಾಗವೇ. ಹಾಗಾದ್ರೆ ತಾತನ ಮನೆಯು ಸುಟ್ಟೋಗಿದೆ. ಹಾಗಾದ್ರೆ ನಾನು ನಿನ್ನೆ ಇದ್ದದ್ದು ಯಾರೊಂದಿಗೆ? ಜೀವನ್ ಯೋಚಿಸುತ್ತಾ ಹೋದಂತೆ ಭಯ ಮತ್ತೆ ಆವರಿಸಿಕೊಳ್ಳತೊಡಗಿತು. ದೂರದಲ್ಲೆಲ್ಲೋ ಸಣ್ಣದಾಗಿ ಗಲಾಟೆ ಕೇಳಿಸ್ತು. ಒಬ್ಬರದಲ್ಲ, ಒಂದು ಗುಂಪೆ ಇದೆಯೇನೋ ಎಂಬಂತೆ ಭಾಸವಾಯ್ತು. ಜೀವನ್ ನಿಧಾನವಾಗಿ ಆ ಕಡೆ ಹೆಜ್ಜೆ ಹಾಕ್ತ. ಅವನ ಕಾರು ಅಲ್ಲೇ ಪಕ್ಕದಲ್ಲಿ ನಿಂತಿತ್ತು. ಆ ಜಾಗವನ್ನ ನೋಡಿದ್ರೆ ಸ್ಮಶಾನದಂತೆ ಕಾಣ್ತಿತ್ತು. ಸ್ವಲ್ಪ ದೂರದಲ್ಲಿ 7-8 ಜನರು ಗುಂಪುಗೂಡ್ಕೊಂಡು ಮಾತಾಡ್ತಾ ಬರ್ತಾ ಇದ್ರು. ಹಲೋ, ಸ್ವಲ್ಪ ನಿಲ್ಲಿ, ಜೀವನ್ ಕೂಗಿ ಕರೆದ. ಅವರು ಬೆಚ್ಚಿ ಬಿದ್ದಂತೆ ಕಂಡ್ರು. ತಿರುಗಿ ನೋಡಿದವರು ಹೆದರಿಕೆಯಿಂದ 2 ಹೆಜ್ಜೆ ಹಿಂದೆ ಇಟ್ರು. ಜೀವನನ್ನು ಕಂಡವರೇ ದೆವ್ವ ನೋಡಿದ್ದವರಂತೆ ಬೆಚ್ಚಿ ಬಿದ್ದು ಓಡಲನುವಾದ್ರು. ಭಯ, ಗಾಬರಿ ಅವರ ಮುಖದಲ್ಲಿ ಎದ್ದು ತೋರ್ತಿತ್ತು. ನಿಂತ್ಕೊಳ್ಳಿ ಪ್ಲೀಸ್, ಅವನು ಬೇಡಿಕೊಳ್ತಿದ್ದ. ಅವರು ಒಬ್ಬರಿಗೊಬ್ರು ಮುಖ ನೋಡಿಕೊಂಡವರು ಅಲ್ಲಿಂದ ಓಡಿದ್ರು. ಜೀವನ್ ಅವರ ಹಿಂದೆಯೇ ಓಡ್ದ. ಅವರ ಓಡುವ ವೇಗಕ್ಕೆ ಸಮನಾಗಿ ಅವನಿಗೆ ಓಡಲಾಗ್ತಿರ್ಲಿಲ್ಲ. ಓಡಿ ಓಡಿ ಒಂದು ದೇವಸ್ಥಾನದ ಮುಂದೆ ಬಂದು ನಿಂತರು. ಎಲ್ಲರೂ ಎದುರು ಬಿಡ್ತಾ ಇದ್ರು. ಅವರು ಸುಧಾರಿಸಿಕೊಳ್ಳುತ್ತಿದ್ದಂತೆಯೇ ಜೀವನಲ್ಲಿ ಹಾಜರಾಗಿದ್ದ. ಅದೊಂದು ದೇವಿಯ ದೇವಾಲಯದಂತೆ ತೋರ್ತು. ಸುತ್ತಮುತ್ತ ಜನರ ಓಡಾಟವಿದ್ದಂತೆ ಕಾಣಲಿಲ್ಲ. ದೇವಾಲಯ ಕುಸಿದು ಬೀಳುವ ಹಂತದಲ್ಲಿತ್ತು. ಜೀವನ್ ಸ್ವಲ್ಪ ಹೊತ್ತಿನಲ್ಲೇ ಸುಧಾರಿಸ್ಕೊಂಡ. ಓಡಿ ಬಂದವರತ್ತ ನೋಡಿದಾಗ ಅವರಾಗ್ಲೇ ರಿಲ್ಯಾಕ್ಸ್ ಆಗಿದ್ರು. ಮೊದಲಿನ ಭಯ ಅವರಲ್ಲಿರಲಿಲ್ಲ. ಅಲ್ರಿ, ಅದ್ಯಾಕೆ ಓಡ್ ಬಂದ್ರಿ? ಮೈ ಮೇಲೆ ದೆವ್ವ ಹಿಡ್ದವ್ರ ಹಾಗೆ? ಅಲ್ಲ ಸ್ವಾಮಿ, ದೆವ್ವಗಳು ಓಡಾಡೋ ಈ ಜಾಗಕ್ಕೆ ಒಬ್ಬರೇ ಬಂದಿದ್ದೀರಲ್ಲ, ನಿಮ್ಗೇನು ಹೇಳಬೇಕು? ಇಂತಹ ಜಾಗದಲ್ಲಿ ನಿಂತ್ಕೊಂಡು ನಮ್ಮನ್ನ ಕರೆದ್ರೆ ನಾವೇನು ಅನ್ಕೊಳ್ಬೇಕು? ಏನು, ದೆವ್ವ ಇರೋ ಜಾಗನ? ಅಂದ್ರೆ ನನ್ನನ್ನ ದೆವ್ವ ಅಂದ್ಕೊಂಡು ಓಡಿದ್ರ? ಹೌದು ಸ್ವಾಮಿ, ಇದು ದೆವ್ವಗಳು ಇರೋ ಜಾಗ. ಇಲ್ಲಿ ಯಾವ ಮನುಷ್ಯರು ಬರಲ್ಲ. ಅದರಲ್ಲೂ ಒಬ್ನೇ ಬಂದವನಾರು ತಿರುಗಿ ಬಂದಿದ್ದಿಲ್ಲ. ಮತ್ತೆ ನೀವೆಲ್ಲ ಬಂದಿದ್ದೀರಲ್ಲ, ಆ ದೆವ್ವ ನಿಮ್ಗೇನು ಮಾಡಲ್ವಾ? ಏನಪ್ಪ ಮಾಡೋದು, ನಮ್ಮ ಕೆಲಸವೇ ಅಂಥದ್ದು. ಊರಿಂದ ಊರಿಗೆ ಓಡಾಡಬೇಕು, ಹೊಟ್ಟೆಪಾಡು. ಆದ್ರೆ ನಾವ್ಯಾವತ್ತೂ ಒಬ್ಬರೇ ಓಡಾಡೋದಿಲ್ಲ, ಗುಂಪಾಗಿ ಹೋಗ್ತೀವಿ. ಅದು ಹಗಲಿನಲ್ಲಿ ಮಾತ್ರ. ಕತ್ತಲೆ ಆದ ನಂತರ ಒಂದು ಇರುವೆ ಸಹ ಬರೋದಕ್ಕೆ ಹೆದರುತ್ತೆ. ಹೌದು, ಇಷ್ಟೊತ್ತು ಓಡಿ ಈಗ ಆರಾಮಾಗಿ ನಿಂತಿದ್ದೀರಲ್ಲ, ಈಗೇನು ನನ್ನ ನೋಡಿ ಭಯ ಆಗ್ತಿಲ್ವಾ? ಅಯ್ಯೋ ಸ್ವಾಮಿ, ನೀವು ನಿಂತಿರೋ ಜಾಗ ನೋಡಿ, ಇದು ಮಹಾಶಕ್ತಿ ಇರೋ ದೇವಿಯ ದೇವಸ್ಥಾನ. ಇಲ್ಲಿ ಯಾವ ದುಷ್ಟ ಶಕ್ತಿಯ ಆಟವೂ ನಡೆಯೋದಿಲ್ಲ. ಆ ಗಡಿಯನ್ನ ನೋಡಿ, ಅಲ್ಲಿಗೆ ಆ ಊರಿನ ಗಡಿ ಮುಕ್ತಾಯವಾಯ್ತು. ಇಲ್ಲಿಗೆ ಆ ಗಡಿ ದಾಟಿ ಯಾವ ದೆವ್ವವೂ ಬರೋದಿಲ್ಲ. ನೀವಿಲ್ಲಿ ಆರಾಮಾಗಿ ನಿಂತಿದ್ದೀರಾ ಅಂದ್ರೆ ನೀವು ದೆವ್ವ ಅಲ್ಲ ಅಂತಾನೆ ಅರ್ಥ. ಓಹೋ, ಈಗಿಲ್ಲ ಇದೆಯಾ? ಆದ್ರೆ ಸರಿ ಸ್ವಾಮಿ, ನೀವ್ಯಾರು? ಇಲ್ಲೇನ್ ಮಾಡ್ತಾ ಇದ್ದೀರಾ? ಇಲ್ಲಿ ಯಾಕೆ ಬಂದಿದ್ದೀರಾ? ಅದನ್ನೇ ನಾನು ನಿಮ್ಮನ್ನ ಕೇಳೋಕೆ ಹೊರಟಿರೋದು. ನಾನು ನಮ್ಮ ತಾತನನ್ನ ಹುಡ್ಕೊಂಡು ಬಂದೆ. ತುಂಬಾ ವರ್ಷಗಳಿಂದ ಇಲ್ಲಿಗೆ ಬಂದಿರಲಿಲ್ಲ. ಈಗ ತಾತನನ್ನ ನೋಡೋಣ ಅಂತ ಬಂದ್ರೆ ಏನೇನೋ ನಡೀತಿದೆ ಎಂದು ನಡೆದದೆಲ್ಲವನ್ನ ಹೇಳ್ದ. ಅಯ್ಯೋ, ಇಷ್ಟೆಲ್ಲ ಆಯ್ತಾ? ಇಷ್ಟೆಲ್ಲ ಆದ್ರೂ ನೀವಿನ್ನು ಬದುಕಿದ್ದೀರಾ ಅಂದ್ರೆ ನೀವು ಸಾಮಾನ್ಯದ ಮನುಷ್ಯರಲ್ಲ ಬಿಡಿ. ಅವ್ರಿಗೆ ಇವನ ಕತೆ ಕೇಳಿ ಆಶ್ಚರ್ಯವಾಯ್ತು. ಅಲ್ಲ, ಇಲ್ಲಿದ್ದ ಊರೇನಾಯ್ತು? ಇಲ್ಲಿದ್ದವರೆಲ್ಲ ಎಲ್ಲಿ? ಏನಾಯ್ತು ಅವ್ರಿಗೆ? ಅದು ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಎಲ್ಲ ಸರಿಯಾಗಿ ಇತ್ತು. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಊರಿಗೆ ಊರೇ ಸುಟ್ಟು ಹೋಗಿತ್ತು. ಯಾರೊಬ್ರು ಬದುಕುಳಿದಿಲ್ಲ. ಇದೆಲ್ಲ ಹಾಗೆ 2 ವರ್ಷ ಆಯ್ತು. ಒಂದು ದಿನ ಒಬ್ಬ ಕೂಲಿಯವ ಈ ದಾರಿಯಲ್ಲಿ ಬಂದಿದ್ದ. ಕಟ್ಟಿಗೆ ಆರಿಸ್ತಾ ಇರುವಾಗ ಯಾರೋ ಆತನನ್ನ ಕರೆದ್ರಂತೆ. ನೋಡಿದ್ರೆ ಯಾರೂ ಇಲ್ಲ. ಯಾರೋ ಪಕ್ಕದಲ್ಲಿ ನಿಂತಂತಾಯ್ತು ಅಂತ ನೋಡಿದ್ರೆ ಯಾವುದೋ ನೆರಳು ಮಾತ್ರ ಕಾಣ್ತಾ ಇತ್ತಂತೆ. ಆತ ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಳ್ಳಲು ಹೋಗ್ಲಿಲ್ಲ. ಅದೆಲ್ಲ ತನ್ನ ಭ್ರಮೆ ಅಂದ್ಕೊಂಡು ತನ್ನ ಕೆಲಸ ಮುಂದುವರಿಸ್ತಾ ಹೊರೆಯನ್ನ ಹೊತ್ಕೊಂಡು ದಾರಿಯಲ್ಲಿ ಬರ್ತಿರುವಾಗ ತನ್ನನ್ನ ಯಾರೋ ಹಿಂಬಾಲಿಸ್ಕೊಂಡು ಬರ್ತಿದ್ದಾರೆನಿಸಿ ಹಿಂತಿರುಗಿ ನೋಡಿದ್ರೆ ಯಾರು ಕಣ್ಣಿಗೆ ಕಾಣಲಿಲ್ಲ. ಹಾಗೆ ತಿರುಗಿದವನು ಭರಭರನೆ ಹೆಜ್ಜೆ ಹಾಕ್ತಾ ಯಾರೋ ಹಿಡಿದು ಎಳೆದಂತಾಯ್ತು. ತಲೆ ಮೇಲಿಟ್ಕೊಂಡಿದ್ದ ಹೊರೆ ಹಾಗೆ ಗಾಳಿಯಲ್ಲಿ ತೇಲತೊಡಗಿತು. ಆಕಾಶದಲ್ಲಿ ಗಿರಿಕಿ ಹೊಡೆಯುತ್ತಿದ್ದ ಕಟ್ಟಿಗೆ ಹೊರೆ ನೋಡಿ ಹೆದರಿ ಓಡತೊಡಗಿದ್ದ. ಅದು ಅವನನ್ನ ಅಟ್ಟಿಸ್ಕೊಂಡೇ ಬಂತು. ಅವನು ಸುಸ್ತಾಗಿ ಈ ದೇವಾಲಯಕ್ಕೆ ಬಂದು ಕುಳಿತನಂತೆ. ಆ ಹೊರೆ ಅವನ ಹತ್ರ ಬರದೆ ಆ ಗಡಿಯ ಬಳಿಯೇ ನಿಂತಿತು. ಅಂದಿನಿಂದ ಅವನು ಆ ಕಡೆ ತಲೆ ಸಹ ಹಾಕಿಲ್ಲ. ಆದ್ರೆ ಅವನು ಹೇಳಿದ ಮಾತನ್ನ ಯಾರೂ ನಂಬಲಿಲ್ಲ. ಅವನ ಭ್ರಮೆ ಎಂದು ನಗ್ಬಿಟ್ರು. ಆ ಊರಿನಲ್ಲಿರುವ ಸಂಪತ್ತಿನ ಬಗ್ಗೆ ಸಾಕಷ್ಟು ಕೇಳಿದ್ದವರು ಕೆಲವರು ರಾತ್ರಿ ಸಮಯದಲ್ಲಿ ಅದನ್ನ ಹುಡುಕಲು ಹೊರಟರು. ಊರಿಗೆ ಊರೇ ಭಸ್ಮವಾದರೂ ಸಂಪತ್ತನ್ನ ದೋಚುವ ಆಸೆ. ಆದರೆ ಅಲ್ಲಿಗೆ ಹೋದವರಾರು ಜೀವ ಸಹಿತ ವಾಪಸ್ ಬರಲಿಲ್ಲ.
ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಸತ್ತು ಬಿದ್ದಿದ್ರು. ಒಬ್ಬ ಎದೆ ಒಡೆದು ಸತ್ತಿದ್ರೆ ಮತ್ತೊಬ್ಬ ರಕ್ತ ಜಾರಿಕೊಂಡು ಸತ್ತಿದ್ದ. ಇನ್ನೊಬ್ಬನಂತೂ ಕೈ ಕಾಲುಗಳೆಲ್ಲ ಕತ್ತರಿಸಿದ ಸ್ಥಿತಿಯಲ್ಲಿ ಸತ್ತಿದ್ದ. ಅಂದಿನಿಂದ ಯಾರೂ ಆ ಕಡೆ ತಲೆ ಹಾಕಿಲ್ಲ. ಪೂರ್ತಿ ಊರೇ ಸುಟ್ಟೋಯ್ತು ಅಂದ್ರಲ್ಲ, ಅದೇಗೆ ಸಾಧ್ಯ? ಏನು ಕಾರಣ? ಜೀವನ್ಗೆ ವಿಚಿತ್ರವೆನಿಸಿತ್ತು. ಅದು ನಮಗೆ ಗೊತ್ತಿಲ್ಲ ಸ್ವಾಮಿ, ಆದರೆ ಆ ಜಾಗ ಮಾತ್ರ ಸರಿಯಿಲ್ಲ. ನೀವೀಗಲೇ ಹೊರಟ್ಬಿಡಿ. ರಾತ್ರಿ ಎಲ್ಲ ಇಲ್ಲಿದ್ರೂ ನೀವಿನ್ನೂ ಬದುಕಿದ್ದೀರಿ ಅಂದರೆ ಅದೊಂದು ಪವಾಡವೇ ಸರಿ. ಇಲ್ಲ, ನಾನು ಹೋಗಲ್ಲ. ಊರಿನ ವಿಷಯ ಪೂರ್ತಿಯಾಗಿ ತಿಳಿಯೋವರೆಗೂ ನಾನಿಲ್ಲಿಂದ ಹೋಗೋದಿಲ್ಲ. ಇವತ್ತು ರಾತ್ರಿ ಇಲ್ಲೇ ಇದ್ದು ಎಲ್ಲ ಕ್ಲಿಯರ್ ಮಾಡ್ಕೊಂಡೇ ಹೋಗೋದು. ಅವರೆಲ್ಲ ಎಷ್ಟು ಹೇಳಿದರೂ ಕೇಳದೆ ತನ್ನ ಹಠವನ್ನು ಮುಂದಿಟ್ಕೊಂಡು ಅಲ್ಲಿಂದ ಹೊರಟ. ಅವನ ತಲೆ ಪೂರ್ತಿ ಗೊಂದಲವೇ ತುಂಬಿಕೊಂಡಿತ್ತು. ಈ ಊರಿನಲ್ಲಿ ಏನು ನಡೆದಿದೆ ಎಂಬುದನ್ನು ತಿಳಿಯುವ ಆಸಕ್ತಿ ಹೆಚ್ಚಾಗಿತ್ತು. ಅದರಲ್ಲೂ ತಾತನಿಗೆ ಏನಾಯ್ತು ಎಂಬುದನ್ನು ತಿಳಿಯಲೇಬೇಕೆಂಬ ಹಠ. ಆ ರಾತ್ರಿ ಅಲ್ಲೇ ಉಳಿದು ತಾತನನ್ನ ಕಂಡು ಮಾತಾಡಿ ಎಲ್ಲವನ್ನೂ ಕೇಳಿ ತಿಳಿಯಬೇಕು ಅನ್ಕೊಂಡ. ತಾತ ತನ್ನನ್ನ ನೋಡಲು ಖಂಡಿತ ಬರ್ತಾರೆಂಬ ನಂಬಿಕೆ ಅವನದಾಗಿತ್ತು. ಅಲ್ಲೇ ಸುತ್ತಾಡತೊಡಗ್ದ. ನೋಡ್ತಿದ್ರೆ ಸ್ಮಶಾನದಂತೆ ಭಾಸವಾಗ್ತಿತ್ತು. ಅವನು ಹಾಗೆ ಮುಂದೆ ನಡೆದ. ತನ್ನ ಹಿಂದೆ ಯಾರು ಬರ್ತಿದ್ದಾರೆ ಅನ್ನಿಸ್ತು. ಹಿಂದೆ ತಿರುಗಿ ನೋಡಿದ್ರೆ ಯಾರು ಕಾಣಲಿಲ್ಲ. ಮತ್ತೆ ನಡೆಯತೊಡಗಿದ್ರೆ ಅದೇ ಭಾವ. ಬಿಸಿ ಉಸಿರು ಅವನ ಕತ್ತನ್ನ ಸ್ಪರ್ಶಿಸ್ತಿತ್ತು. ಅಷ್ಟರಲ್ಲಿ ಅವನ ಪಕ್ಕದಲ್ಲಿ ಯಾರೋ ನಿಂತಂತಾಯ್ತು. ಜೀವನ ಹೃದಯ ಜೋರಾಗಿ ಒಡೆದುಕೊಳ್ಳತೊಡಗಿತು. ಅಲ್ಲಿದ್ರೆ ಉಳಿಗಾಲವಿಲ್ಲ ಅನ್ನಿಸ್ತಿತ್ತು. ಎದುರಿಗಿದ್ದ ಮನೆಯ ಅವಶೇಷಗಳ ಮಧ್ಯದಿಂದ ಕಪ್ಪನೆಯ ಹೊಗೆ ಅಲೆ ಅಲೆಯಾಗಿ ಮೇಲಕ್ಕೇರ್ತಿತ್ತು. ಅದೇ ರೀತಿ ಎಲ್ಲ ಕಡೆಯಿಂದಲೂ ಹೊಗೆ ಎದ್ದು ಹಗಲಿನಲ್ಲೇ ಕತ್ತಲ ಆವರಿಸ್ತಿತ್ತು. ಜೀವನೊಮ್ಮೆ ಜೋರಾಗಿ ಉಸಿರೆಳೆದುಕೊಂಡ. ಮೈಯಲ್ಲಿರುವ ಬಲವನ್ನೆಲ್ಲ ಕಾಲಿಗೆ ತಂದುಕೊಂಡು ಅಲ್ಲಿಂದ ಕಾಲ್ಕಿತ್ತ. ಆ ಅದೃಶ್ಯ ಶಕ್ತಿಗಳು ಅವನನ್ನ ಹಿಂಬಾಲಿಸಿದವು. ತಿರುಗಿ ನೋಡದೆ ದಾಪುಗಾಲಿಡುತ್ತಾ ಹೋಗ್ತಿದ್ದವ ಏದಿಸಿರು ಬಿಡುತ್ತಿದ್ದನಾದ್ರೂ ನಿಲ್ಲುವಂತಿರಲಿಲ್ಲ. ಬೆನ್ನ ಹಿಂದೆಯೇ ಅಪಾಯವಿತ್ತು. ಅವನ ಕಣ್ಣಿಗೆ ಯಾರು ಕಾಣ್ತಿಲ್ಲವಾದ್ರೂ ಅವುಗಳ ಬುಸುಗುಟ್ಟುವಿಕೆ ಅವನ ಎದೆಯಲ್ಲಿ ನಡುಕ ಹುಟ್ಟಿಸ್ತಿತ್ತು. ಆ ಬುಸುಗುಟ್ಟುವಿಕೆಯಲ್ಲಿನ ಕೋಪ, ರೋಷ ಅವನಿಗೆ ಅರ್ಥವಾಗದಿರಲಿಲ್ಲ. ಅದನ್ನರಿತೆ ಬೆನ್ನ ಹುರಿಯಲ್ಲಿ ಚಳಿ ಉಟ್ಕೊಂಡಿತ್ತು. ಕಾಲುಗಳು ಅವನ ಅವಶ್ಯಕತೆಗೆ ತಕ್ಕಂತೆ ಸ್ಪಂದಿಸ್ತಿರಲಿಲ್ಲ. ಹೆಜ್ಜೆಗಳನ್ನು ವೇಗವಾಗಿ ಇಡಲಾರದೆ ಎಲ್ಲಿ ಆ ಶಕ್ತಿಗಳ ಕೈಯಲ್ಲಿ ಸಿಕ್ಕಿ ಬೀಳುತ್ತೇನೋ ಎಂಬ ಭಯ ಪ್ರಾರಂಭವಾಗಿತ್ತು. ಇನ್ನೂ ತನ್ನಿಂದ ಆಗದೆಂಬ ಸ್ಥಿತಿಗೆ ಬಂದು ತಲುಪಿದವನು ಅಲ್ಲೇ ಒಂದೆಡೆ ನಿಂತ್ಕೊಂಡ. ಬೆಚ್ಚಗೆ ಒದಿಸಿದ ಅನುಭವ. ಸುತ್ತಲೂ ಅವನನ್ನ ಯಾರು ಆವರಿಸ್ಕೊಂಡಿದ್ರು. ಢವಢವಿಸುವ ಎದೆಯನ್ನ ಒತ್ತಿ ಹಿಡಿದುಕೊಂಡು ನಿಧಾನವಾಗಿ ಕಣ್ಬಿಟ್ಟ. ಹೊಗೆ ತೇಲುತ್ತಾ ನಿಂತಿತ್ತು. ಅದರ ಮಧ್ಯದಲ್ಲಿ ಅಸ್ಪಷ್ಟವಾದ ಮುಖದ ಚಿತ್ರಣ ಕಾಣ್ತಿತ್ತು. ಅದೆಷ್ಟು ಭಯಂಕರವಾಗಿತ್ತೆಂದ್ರೆ ಜೀವನ್ ಬದಲು ಬೇರೆ ಯಾರಾದರೂ ಇದ್ದಿದ್ರೆ ಎದೆಯೊಡೆದೆ ಪ್ರಾಣ ಬಿಡ್ತಿದ್ರು. ಮುಖದಲ್ಲಿ ಕೆಂಪಾದ ಕಣ್ಣುಗಳು ಮಾತ್ರ ಸ್ಪಷ್ಟವಾಗಿ ಕಾಣ್ತಿದ್ದವು. ಅವುಗಳನ್ನ ನೋಡ್ತಿದ್ರೆ ರಕ್ತ ಸುರಿಯುತ್ತಿರುವಂತೆ ಭಾಸವಾಗ್ತಿತ್ತು. ಮತ್ಯಾವ ಭಾಗಗಳನ್ನು ಮುಖದಲ್ಲಿ ಕಾಣಲು ಸಾಧ್ಯವಿರಲಿಲ್ಲ. ಮಾಂಸದ ಮುದ್ದೆ ಮಾತ್ರವಿತ್ತು. ಸುಟ್ಟು ಕರಕಲಾದ ಹಂತದಲ್ಲಿದ್ದ. ಅದರಿಂದ ಕೆಟ್ಟ ವಾಸನೆ ಬರ್ತಿತ್ತು. ಆ ವಾಸನೆಗೆ ಅವನಿಗೆ ಹೊಟ್ಟೆ ತೊಳೆಸಿದಂತಾಯ್ತು. ವಾಸನೆ ವಿಪರೀತವಾದಂತೆ ತಾನೆಲ್ಲಿ ತಲೆ ಸುತ್ತಿ ಬಂದು ಬೀಳುತ್ತೇನೋ ಎನಿಸತೊಡಗಿತು. ಅವುಗಳಿಂದ ಬರುವ ಬಿಸಿ ಗಾಳಿಗೆ ಕುಸಿದು ಬೀಳುವಂತಾಯ್ತು. ಅಂತಹ ಸ್ಥಿತಿಯಲ್ಲೂ ಗಡಿ ಭಾಗದಲ್ಲಿರುವ ದೇವಾಲಯದ ನೆನಪಾಯ್ತು. ಒಂದು ಕ್ಷಣವನ್ನು ವ್ಯರ್ಥ ಮಾಡದೆ ಅವುಗಳ ಮಧ್ಯೆ ಇರುವ ಚಿಕ್ಕ ಜಾಗದಲ್ಲಿ ತೂರಿಕೊಂಡು ಓಡಲಾರಂಭಿಸಿದ. ಬಹುಶಃ ಆ ಶಕ್ತಿಗಳಿಗೂ ಇದು ಅನಿರೀಕ್ಷಿತ. ಅವನ ಧೈರ್ಯಕ್ಕೆ ಮಿಂಚಿನ ಓಟಕ್ಕೆ ಅವರು ಬೆರಗಾಗಿದ್ದು ಸುಳ್ಳಲ್ಲ. ಆದರೆ ಅದು ಕ್ಷಣ ಮಾತ್ರವಷ್ಟೇ. ಮತ್ತೆ ಅವನ ಹಿಂದೆ ಬಿದ್ದಿದ್ರು. ಜೀವನ ಅಂದುಕೊಂಡಷ್ಟು ಸುಲಭವಾಗಿರಲಿಲ್ಲ ಅವುಗಳ ಕಣ್ ತಪ್ಪಿಸುವುದು. ದೇವಾಲಯಕ್ಕೆ ಅಭಿಮುಖವಾಗಿ ಓಡ್ತಾ ಇದ್ದವನು ಹಾಗೆಯೇ ನಿಂತು ಹೋಗಿದ್ದ. ಅವನ ಕೈ ಕಾಲುಗಳು ಅಲ್ಲಾಡದ ಸ್ಥಿತಿಯಲ್ಲಿದ್ದವು. ಗಾಳಿ ಜೋರಾಗಿ ಬೀಸ್ತಿತ್ತು. ಅವನ ಸುತ್ತಲೂ ಪೈಶಾಚಿಕ ನೃತ್ಯ ಪ್ರಾರಂಭವಾಗಿತ್ತು. ಕೈ ಕಾಲುಗಳನ್ನ ಬಂಧಿಸಿಟ್ಟ ಹಾಗೆಯೇ ಮೇಲೆ ಕೆಳಗೆ ಹಾರಾಡತೊಡಗಿದ್ದ. ಹಾರಾಟದ ರಭಸಕ್ಕೆ ಉಸಿರು ಕಟ್ತಿತ್ತು. ಒಮ್ಮೆ ಮೇಲೆ ಹೋದವನನ್ನ ಕೆಳಕ್ಕೆ ಎತ್ತಿ ಬಿಸಾಡಿದಂತಾಯ್ತು. ಮೈ ಜಜ್ಜಿ ಹೋದ ಅನುಭವ. ಅಷ್ಟಕ್ಕೆ ಮುಗ್ದಿರಲಿಲ್ಲ ಅವನ ಕತೆ. ಮತ್ತೆ ಗಾಳಿಯಲ್ಲಿ ಮೇಲಕ್ಕೆದ್ದಿತ್ತು ಅವನ ದೇಹ. ಗಾಳಿಯಲ್ಲಿ 2 ಸುತ್ತು ಗರಗರನೆ ತಿರುಗಿ ನೆಲಕ್ಕೆ ಅಪ್ಪಳಿಸಿತ್ತು. ತಲೆ ನೆಲಕ್ಕೆ ಒಡೆದು ರಕ್ತ ಚೆಲ್ಲಾಡಿ ಹೋಯಿತು. ಅಷ್ಟಾದರೂ ಎದ್ದು ಕುಳಿತವನ ಕತ್ತಿಗೆ ಕೈ ಹಾಕಿ ಮೇಲಕ್ಕೆತ್ತಿತು. ರಾಕ್ಷಸ ಉಗುರುಗಳು ಅವನ ಕತ್ತನ್ನ ಚುಚ್ಚುತ್ತಿದ್ದವು. ಕ್ಷಣ ಕ್ಷಣಕ್ಕೂ ಬಿಗಿತ ಹೆಚ್ಚುತ್ತಿತ್ತು. ಉಸಿರು ಕ್ಷೀಣವಾಗ್ತಿತ್ತು. ಇನ್ನೇನು ಉಸಿರು ನಿಂತೇ ಹೋಗುತ್ತದೆ ಎನ್ನುವಾಗ ಕತ್ತನ್ನ ಬಿಡ್ತು. ರಪ್ಪನೆ ಕೆಳಗೆ ಬಿದ್ದ. ಬುಳುಕ್ಕನೆ ಬಾಯಿಂದ ರಕ್ತ ಕಕ್ತ. ಈ ಸಲ ಸುಧಾರಿಸಿಕೊಳ್ಳುವುದು ಸುಲಭವಾಗಿರಲಿಲ್ಲ. ಮೈಯಲ್ಲಿದ್ದ ಶಕ್ತಿಯೆಲ್ಲ ಸೋರಿ ಹೋಗಿತ್ತು. ಎದ್ದು ನಿಲ್ಲಲು ತ್ರಾಣವಿರಲಿಲ್ಲ. ಎಷ್ಟು ಸಮಯ ಹಾಗೆ ಬಿದ್ದಿದ್ನೋ ಅವನಿಗರಿವಿರಲಿಲ್ಲ.
ಯಾವುದೋ ತಣ್ಣನೆಯ ಹಿತವಾದ ಸ್ಪರ್ಶ, ಮಮತೆಯ ಕರೆ ಅವನ ಕಿವಿ ಸೋಕಿದಂತಾಗಿ ನಿಧಾನವಾಗಿ ಕಣ್ಬಿಟ್ಟ. ಮೈ ಕೈಯಲ್ಲೆಲ್ಲ ವಿಪರೀತ ನೋವು, ಅಲುಗಾಡಲು ಸಾಧ್ಯವಿರಲಿಲ್ಲ. ಮೈ ತುಂಬಾ ರಕ್ತ ಹರಿದು ಹೆಪ್ಪುಗಟ್ಟಿತ್ತು. ಕಷ್ಟಪಟ್ಟು ಎದ್ದು ಕುಳಿತಿದ್ದ. ಎದ್ದು ಸುತ್ತಲೂ ನೋಡಿದವನಿಗೆ ಜಾಗದ ಗುರುತು ಹತ್ತಲು ನಿಮಿಷಗಳೇ ಬೇಕಾಗಿದ್ದವು. ಅವನಿರುವುದು ಅವನ ತಾತನ ಮನೆಯ ಹತ್ತಿರವೇ. 10 ಹೆಜ್ಜೆ ದೂರದಲ್ಲೇ ತಾತನ ಮನೆಯ ಅವಶೇಷಗಳಿದ್ದವು. ತಾತನ ಎದೆಯಾಳದ ಕೂಗು, ಆ ಪ್ರೀತಿಯ ಕರೆಯೇ ಅವನಿಗೆ ಕೇಳಿಸಿತ್ತು. ಜೀವನ್ ಎದ್ದು ನಿಲ್ಲಲು ಪ್ರಯತ್ನಿಸಿದ. ಸಾಧ್ಯವಾಗಲಿಲ್ಲ. ಅವನ ಬಾಯಿಂದ ನರಳುವಿಕೆಯೊಂದಿಗೆ ಸಣ್ಣದಾಗಿ ಚೀತ್ಕಾರ ಹೊರಟಿತು. ತಕ್ಷಣ ವಾತಾವರಣದಲ್ಲಾದ ಸೂಕ್ಷ್ಮವಾದ ಬದಲಾವಣೆಯನ್ನ ಅವನ ಚುರುಕು ಕಂಗಳು ಗುರುತಿಸಿದ್ದವು. ಒಂದು ಕ್ಷಣ ಸಹ ತಡ ಮಾಡದೆ ಇದ್ದೆಲ್ಲ ಶಕ್ತಿಯನ್ನ ಒಟ್ಗೂಡಿಸ್ಕೊಂಡು ಹೇಳುತ್ತಾ ಬೀಳುತ್ತಾ ಕುಂಟ್ಕೊಂಡು ಅಲ್ಲಿಂದ ತಾತನ ಮನೆಯ ಕಡೆ ಓಡ್ದ. ಬರ್ರೋ ಎಂದು ಗಾಳಿ ಬೀಸಲು ಶುರುವಾಯ್ತು. ಕಪ್ಪನೆಯ ಹೊಗೆ ಸುತ್ತಿ ಸುತ್ತಿ ಬರತೊಡಗಿತು. ಜೀವನ್ ಮೈ ಮೇಲೆ ಆವೇಶ ಬಂದವರಂತೆ ಓಡಿ ಓಡಿ ತಾತನ ಮನೆಯ ಹೊಸ್ತಿಲೊಳಗೆ ತೂರಿಕೊಂಡ. ಆ ಹೊಗೆ ಒಳಗೆ ಬರದೆ ಅಲ್ಲೇ ಗಿರಿಕಿ ಹೊಡೆಯತೊಡಗಿತು. ಅದರ ಹುಂಕಾರ ಯಾವುದೋ ಪ್ರಾಣಿಯ ಗುರುಗುಟ್ಟುವಿಕೆಯಂತೆ ಕೇಳ್ತಿತ್ತು. ಅದರ ಕೋಪ ಹೆಚ್ಚಾಗುತ್ತಲೇ ಇತ್ತು. ಅದರ ಕುರುಹೆಂಬಂತೆ ಆಕಾಶ ಭೂಮಿ ಎರಡರ ಮಧ್ಯೆ ಬಿರುಗಾಳಿಯಂತೆ ಸುತ್ತಿ ಸುತ್ತಿ ಕೂಗ್ತಿತ್ತು. ಜೀವನ್ಗೆ ಸೋಜಿಗವೆನಿಸಿತ್ತು. ಅದ್ಯಾಕೆ ಒಳಗೆ ಬರ್ತಿಲ್ಲವೆಂದು ತಲೆ ಕೆಡಿಸಿಕೊಳ್ಳತೊಡಗ್ದ. ಅಂತಹ ಕಷ್ಟದ ಸಮಯದಲ್ಲೂ ಅವನ ತಲೆ ಕೆಲಸವನ್ನ ಚೆನ್ನಾಗಿ ಮಾಡ್ತಿತ್ತು. ಇದ್ದಕ್ಕಿದ್ದಂತೆ ಅದರ ರಭಸ ಕಡಿಮೆ ಆಗತೊಡಗಿತು. ಅದರ ಜೊತೆಯಾಗಿದ್ದ ಉಳಿದವೂ ಸಹ ಗುರುಗುಟ್ಟುವಿಕೆಯನ್ನ ನಿಲ್ಲಿಸಿದ್ದು ಅವನ ಗಮನಕ್ಕೆ ಬಂತು. ತನ್ನದೇ ಯೋಚನೆಯಲ್ಲಿ ಮುಳುಗಿದ್ದವನಿಗೆ ತನ್ನ ಪಕ್ಕದಲ್ಲೇ ಬಿಳಿ ಆಕಾರವೊಂದು ರೂಪ ತೆಳೆದು ನಿಂತಿರುವುದು ಗಮನಕ್ಕೆ ಬರಲಿಲ್ಲ. ಕಂದ ಎಂಬ ದನಿಗೆ ಎಚ್ಚೆತ್ತು ನೋಡಿದರೆ ಪಕ್ಕದಲ್ಲೇ ತಾತನ ಆಕಾರ ಕಾಣ್ತಿತ್ತು. ಅದು ಕೇವಲ ಆಕಾರ ಮಾತ್ರ. ಶುಭ್ರವಾದ ಬಿಳಿ ಮಂಜಿನಂತಹ ಹೊಗೆ ತೇಲುತ್ತಾ ನಿಂತಿತ್ತು. ಜೀವನಿಗೆ ಆಶ್ಚರ್ಯದ ಜೊತೆ ಖುಷಿಯೂ ಆಗಿತ್ತು. ಪ್ರೀತಿಯ ತಾತನನ್ನ ಎದುರಿಗೆ ಕಂಡ ಸಂತಸ. ತಾತ ಎಂಬ ಆ ಕರೆಯಲ್ಲಿ ಅವನ ಸಂತೋಷ ಎದ್ದು ತೋರ್ತಿತ್ತು. ತಾತ, ಏನಿದೆಲ್ಲ? ನಿಮ್ಮನ್ನ ನೋಡ್ಬೇಕು ಅಂತ ಎಷ್ಟು ಖುಷಿಯಿಂದ ಬಂದೆ. ಆದ್ರೆ ಈಗ ನೋಡಿದ್ರೆ ಇಲ್ಲಿ ಏನೇನೋ ನಡೀತಿದೆ. ನನಗೊಂದು ಅರ್ಥವಾಗ್ತಿಲ್ಲ. ನೀವಾದ್ರೂ ನಿಜ ಹೇಳಿ. ಹೆಚ್ಚು ಕಡಿಮೆ ಅಂಗಲಾಚಿದ್ದ. ಮೊಮ್ಮಗ್ನಿ, ನೀನ್ ಇದರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಆದ್ರೆ ಆದಷ್ಟು ಬೇಗನೆ ಇಲ್ಲಿಂದ ಹೊರಡು. ಮತ್ತೆ ಇಲ್ಲಿಗೆ ಬರೋದ್ ಬೇಡ. ಈ ಕಡೆ ತಲೆ ಹಾಕಿ ಸಹ ಮಲಗಬಾರ್ದು. ತಾತನ ದನಿಯಲ್ಲಿದ್ದ ಭಯ, ಆತಂಕ ಅವನ ಮನಸ್ಸನ್ನ ಮುಟ್ಟಿತ್ತು. ಯಾಕೆ ತಾತ ಅಷ್ಟೊಂದು ಭಯ ಪಡ್ತಿದ್ದೀರಾ? ಏನು ವಿಷಯ ಅಂತ ನನಗೆ ಹೇಳ್ಬಾರ್ದಾ? ಇಲ್ಲ ಪುಟ, ನೀನ್ ಇದನ್ನ ತಿಳ್ಕೊಳ್ಳೋದಿರೋದೇ ಒಳ್ಳೆಯದು. ನಿನಗೆ ಗೊತ್ತಾದ್ರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಸುಮ್ಮನೆ ನಿನ್ನ ಮನಸ್ಸಿಗೂ ನೋವು ಅಷ್ಟೇ. ಯಾಕಾಗಂತೀರಾ? ನನಗೆ ವಿಷಯ ತಿಳಿದ್ರೆ ಏನಾಗುತ್ತೆ? ನನ್ನನ್ನೇನು ಚಿಕ್ಕ ಮಗು ಅನ್ಕೊಂಡಿದ್ದೀರಾ? ಇಲ್ಲ ಪುಟ, ನಿನಗೆ ಏನು ಗೊತ್ತಾಗಲ್ಲ. ಇದು ಸಾಧಾರಣವಾದ ವಿಷಯವಲ್ಲ. ಸಜ್ಜನ ಅತೃಪ್ತ ಆತ್ಮಗಳ ನೋವಿನ ಆಲಾಪ, ಸೇಡಿನ ಕಿಚ್ಚು. ತಾತ, ಏನ್ ಸೇಡು, ಏನ್ ಕತೆ? ಎಲ್ಲ ಒಟ್ಟಾಗಿದೆ. ಮೊದಲು ನನಗೆ ಇಲ್ಲಿನ ವಿಷಯವನ್ನೆಲ್ಲ ಹೇಳಿ. ಎಷ್ಟೊಂದು ಚೆನ್ನಾಗಿದ್ದ ಊರು ಹೀಗಾಗೋದಿಕ್ಕೆ ಕಾರಣ ಏನು? ನಿಮ್ಗೇನಾಯ್ತು? ಹೇಳಿ ತಾತ, ಹೇಳಿ. ಅದೊಂದು ದೊಡ್ಡ ಕತೆ ಪುಟ್ಟ. ಪರವಾಗಿಲ್ಲ, ಹೇಳಿ ತಾತ. ನಾನಿವತ್ತು ವಿಷಯವನ್ನೆಲ್ಲ ತಿಳ್ಕೊಳ್ಳಬೇಕು. ಸರಿ, ಆದ್ರೆ ನನ್ನದೊಂದು ಷರತ್ತಿದೆ. ನಾನು ಹೇಳಿದ್ದನ್ನೆಲ್ಲ ಕೇಳಿದ್ದನ್ನೆಲ್ಲ ಇಲ್ಲಿಯೇ ಬಿಟ್ಟು ಹೋಗ್ತಾ ಇರಬೇಕು, ಆಯ್ತಾ? ತಾತ ಮೊದ್ಲು ಹೇಳಿ. ಕಣ್ಮುಚ್ಚಿ ನಿಧಾನವಾಗಿ ಉಸಿರು ಬಿಟ್ಟು ಹೇಳಲಾರಂಭಿಸಿದ್ರು. ನೀನು ಹೇಳ್ದಂತೆಯೇ ನಮ್ಮದು ಸುಂದರವಾದ ಸಮೃದ್ಧವಾದ ಊರು. ಎಲ್ಲರೂ ಸಂತೋಷವಾಗಿ ಒಟ್ಟಿಗೆ ಬಾಳ್ತಾ ಇದ್ರು. ಅದ್ಯಾರು ಕೆಟ್ಟ ಕಣ್ಣು ಬಿತ್ತೋ ಗೊತ್ತಿಲ್ಲ, ನಮ್ಮೂರಿಗೆ ಗ್ರಹಚಾರ ಒಕ್ಕರ್ಸ್ಕೊಂತು. ನೀವು ಊರಿಂದ ಹೋಗಿ 1 ವರ್ಷ ಕಳೆದಿರ್ಬೋದು. ಯಾರ್ಯಾರೋ ರಾಜಕೀಯದವರು ಊರಿಗೆ ಬರಲಾರಂಭಿಸಿದ್ರು. ಏನು ಎತ್ತ ಎಂಬುದು ಯಾರಿಗೂ ಗೊತ್ತಿರಲಿಲ್ಲ. ಜಾಗವನ್ನೆಲ್ಲ ಪರೀಕ್ಷೆ ಮಾಡುತ್ತಾ ಅಳತೆ ಮಾಡ್ತಾ ಇದ್ರು. ಆಮೇಲೆ ಬಂದ ಗುಸು ಗುಸು ಸುದ್ದಿ ಪ್ರಕಾರ ಊರಿನಲ್ಲಿ ಯಾವುದೋ ಫ್ಯಾಕ್ಟರಿ ಹಾಕೋರಿದ್ದಾರೆ. ಏನೋ ದೊಡ್ಡ ಪ್ರಾಜೆಕ್ಟ್ ನಡೆಯೋದಿದೆ. ಅದಕ್ಕಾಗಿ ಎಲ್ಲರೂ ಊರನ್ನ ಖಾಲಿ ಮಾಡಬೇಕು ಅಂತ ಹೇಳಿದ್ರು. ಊರನ್ನೇ ಮನೆ ಎಂದ್ಕೊಂಡು ಬದುಕ್ತಿದ್ದವರು ಸಿಡಿದಿದ್ರು. ನನ್ನನ್ನೇ ನಂಬ್ಕೊಂಡು ಬರುತ್ತಿದ್ದವ್ರಿಗಾಗಿ ನಾನೇ ಅವರ ಮುಂದಾಳತ್ವ ವಹಿಸಿದ್ದೆ. ಕಾನೂನು ನಮ್ಮ ಪರವಾಗಿತ್ತು. ರೂಲ್ಸ್ ಪ್ರಕಾರ ಅವರಿಂದ ಏನು ಮಾಡಲು ಸಾಧ್ಯವಿರಲಿಲ್ಲ. ಹೀಗಾಗಿ ಜನರನ್ನ ಕೊಂಡುಕೊಳ್ಳತೊಡಗಿದ್ರು. ನಮ್ಮವರೇ ನಮಗೆ ಮೋಸ ಮಾಡಿಬಿಟ್ರು. ಅವರ ಧ್ವನಿ ನಡುಗಿತು. ಕಣ್ಣಾಲಿಗಳು ತುಂಬಿ ಬಂದವು. ಗಂಟಲು ಕಟ್ಟಿ ಮಾತು ನಿಲ್ಲಿಸಿದ್ರು. ಜೀವನ್ ಅವರನ್ನ ಡಿಸ್ಟರ್ಬ್ ಮಾಡಲಿಲ್ಲ. ಅವರ ಭಾವನೆಗಳು ಅವನಿಗೆ ಅರ್ಥವಾಗ್ತಿದ್ದವು. ಆದರೆ ಹೊರಗಿನಿಂದ ಕೇಳಿ ಬಂದ ಸದ್ದಿಗೆ ಎದೆ ನಡುಗಿತು. ಅಷ್ಟೊತ್ತು ನಿಶ್ಶಬ್ದವಾಗಿದ್ದ ವಾತಾವರಣದಲ್ಲಿ ಒಮ್ಮೆಲೆ ಬದಲಾವಣೆ ಕಂಡಿತು. ಗಾಳಿ ಸುಯಿ ಎಂದು ಬೀಸಲಾರಂಭಿಸಿತು. ವಿಚಿತ್ರವಾದ ಕೂಗು ಹೊಟ್ಟೆಯೊಳಗೆಲ್ಲ ಕಲಸಿದಂತಾಯ್ತು. ಆ ಶಬ್ದಕ್ಕೆ ಎಚ್ಚೆತ್ತ ತಾತ ಇಹಲೋಕಕ್ಕೆ ಬಂದ್ರು. ನೋಡು ಜೀವನ್, ಅವರ ಸಂಕಟ, ಸಂತೋಷವಾಗಿದ್ದ ಎಲ್ಲ ಜೀವಗಳು ಉರಿದು ಬೂದಿಯಾಗಿ ಹೋದ್ವು. ತಾತ ಹೇಳಿ, ಏನಾಯ್ತು?
ನಮ್ಮಲ್ಲೇ ಕೆಲವರು ದುಡ್ಡಿಗೆ ತಮ್ಮನ್ನೇ ಮಾರ್ಕೊಂಡು ಊರು ಬಿಟ್ರು. ಉಳಿದವರನ್ನ ಮಣಿಸಲಾಗದೆಂದು ಅನ್ಯ ಮಾರ್ಗ ಹಿಡಿದುಬಿಟ್ರು. ರಾತ್ರಿ ಎಲ್ಲರೂ ಮಲಗಿರುವಾಗ ಊರಿಗೆ ಬೆಂಕಿ ಇಟ್ಬಿಟ್ರು. ಎಲ್ಲರನ್ನ ಚಿರನಿದ್ರೆಗೆ ಜಾರಿಸ್ಬಿಟ್ರು. ಅಲ್ಪ ಸ್ವಲ್ಪ ಉಸಿರಿದ್ದವರನ್ನ ಉಸಿರಾಡಲು ಬಿಡ್ಲಿಲ್ಲ. ಇದಕ್ಕೆಲ್ಲ ಸಹಾಯ ಮಾಡಿದವರು ನಮ್ಮವರೇ. ದುಡ್ಡಿನ ಆಸೆಗಾಗಿ ತಮ್ಮವರನ್ನೇ ಬಲಿ ಕೊಟ್ಬಿಟ್ರು. ಇಷ್ಟೊತ್ತು ನಿಧಾನವಾಗಿ ಕೇಳಿ ಬರ್ತಿದ್ದ ರೋದನ ಒಮ್ಮೆಲೆ ಜೋರಾಯಿತು. ಸ್ಮಶಾನದಂತಿದ್ದ ಊರು ವಿಚಿತ್ರವಾದ ರೋದನದಿಂದ ತುಂಬಿ ಹೋಯ್ತು. ತಾತ, ಇದಕ್ಕೆಲ್ಲ ಕಾರಣ ನಮ್ಮವರೇ ಅಂದ್ರಲ್ಲ, ಅವ್ರು ಯಾರು? ಗೊತ್ತಿದ್ದು ಅವ್ರನ್ಯಾಕೆ ಸುಮ್ಮನೆ ಬಿಟ್ರಿ? ನೋಡು, ಇನ್ನು ಈ ವಿಷಯದ ಬಗ್ಗೆ ನೀನು ಮಾತಾಡಬಾರ್ದು. ನಿನಗೆ ನಾನು ಮೊದಲೇ ಹೇಳಿದ್ದೇನೆ ಕೇಳ್ಕೊಂಡು ಸುಮ್ಮನಿರ್ಬೇಕು ಅಂತ. ಸರಿ ತಾತ, ಅವ್ರು ಯಾರು ಅಂತ ಹೇಳೋದ್ ಬೇಡ. ಆದ್ರೆ ನನ್ನದೊಂದು ಅನುಮಾನ ಇದೆ. ಅದಕ್ಕೆ ಉತ್ತರ ಹೇಳ್ಬಿಡಿ. ಅದೇನು ಹೇಳು, ಉತ್ತರ ಹೇಳೋ ಹಾಗಿದ್ರೆ ಹೇಳ್ತೀನಿ. ಅಲ್ಲ ತಾತ, ಇಷ್ಟೊತ್ತು ನನ್ನನ್ನ ಸಾಯಿಸೋಕೆ ನೋಡ್ದವ್ರು ಅದೇ ಆ ಆತ್ಮಗಳು ಈಗ ಯಾಕೆ ಸುಮ್ಮನೆ ಒಳಗೆ ಯಾಕೆ ಬರ್ತಿಲ್ಲ? ಅವರೆಲ್ಲರಿಗೂ ನಾನಂದ್ರೆ ತುಂಬಾ ಅಭಿಮಾನ. ಅವ್ರು ಯಾವತ್ತೂ ನಮ್ಮ ಮನೆಯ ಹೊಸ್ತಿಲನ್ನ ತುಳಿದು ಒಳಗೆ ಬಂದಿದ್ದಿಲ್ಲ. ಅವರ ದೃಷ್ಟಿಯಲ್ಲಿ ನಾನು ದೇವರು. ಆದರೆ ಅವರ ನಂಬಿಕೆಯನ್ನ ನನ್ನಿಂದ ಉಳಿಸಿಕೊಳ್ಳಲಾಗಲಿಲ್ಲ. ಆದರೂ ಅವರ ಪ್ರೀತಿ ಮಾತ್ರ ಹಾಗೇ ಇದೆ. ನನ್ನ ಎದುರು ತಲೆ ಎತ್ತಿ ನಿಲ್ಲೋದಿಲ್ಲ. ಈ ಮನೆ ಹೊಸ್ತಿಲು ದಾಟೋದಿಲ್ಲ. ಸರಿ, ನೀನೇನು ಹೊರಡು. ನಾನು ಹೇಳಿದ್ದನ್ನೆಲ್ಲ ಇಲ್ಲೇ ಮರ್ತು ಬಿಟ್ಟು ಹೋಗ್ಬೇಕು. ನಿನ್ನನ್ನ ನಾನೇ ಗಡಿ ದಾಟಿಸಿ ಬರ್ತೀನಿ ಎಂದವರು ಅಲ್ಲಿಂದ ಹೊರಟ್ಬಿಟ್ರು. ತಾತ, ಅದಾಗಲ್ಲ ಎನ್ನುತ್ತಾ ಹೊರಗೆ ಬಂದವನು ಹಾಗೆ ಸ್ಟನ್ ಆಗಿ ನಿಂತ. ಅಲ್ಲೆಲ್ಲೂ ತಾತ ಇರ್ಲಿಲ್ಲ. ಆದ್ರೆ ಅವನಿಗಾಗಿ ಬೇಟೆಗಾರನಂತೆ ಹೊಂಚು ಹಾಕಿ ಕಾಯ್ತಾ ಕುಳಿತಿದ್ದವರನ್ನ ಕಂಡು ಜೀವ ಓದಂತಾಯ್ತು. ಒಂದೊಂದು ಭಂಗಿಯಲ್ಲಿ ನಿಂತು ಅವನಿಗಾಗೆ ಕಾಯ್ತಾ ಇದ್ದವು. ಕೈಯಾಕಾರದ ಹೊಗೆ ಅವನತ್ತ ಚಾಚಲಾರಂಭಿಸಿದ್ದವು. ಅವುಗಳ ಸುಟ್ಟ ಮಾಂಸದ ವಾಸನೆ ಹೊಟ್ಟೆ ತೊಳೆಸುತ್ತಿದ್ದಂತೆ ಅವುಗಳ ಉಗ್ರ ರೂಪ ಬೆನ್ನ ಹುರಿಯಲ್ಲಿ ತಣ್ಣನೆಯ ಅನುಭವವನ್ನ ಉಂಟು ಮಾಡಿತು. ಭಯದಿಂದ ತಾತ ತಾತ ಎಂದು ಕೂಗಿಕೊಂಡ. ತಾತನ ಸುಳಿವೇ ಇರಲಿಲ್ಲ. ತಕ್ಷಣ ತಾತನ ಮಾತು ನೆನಪಾಯ್ತು. ಹೊಸ್ತಿಲಿನ ಹೊರಗಿಟ್ಟ ಕಾಲನ್ನ ಒಳಗೆಳೆದುಕೊಂಡ. ಆ ಕ್ಷಣವೇ ಆ ಆತ್ಮಗಳ ಕಿರುಚಾಟ ಮತ್ತಷ್ಟು ಉಗ್ರವಾಯಿತು. ಭೂಮ್ಯಾಕಾಶದ ತುಂಬೆಲ್ಲ ಉಚ್ಚೆದ್ದು ಕುಣಿಯಲಾರಂಭಿಸಿದವು. ಗಾಳಿ ಬಿರುಗಾಳಿಯ ರೂಪ ತಾಳಿತು. ಕಲ್ಲು ಮಣ್ಣುಗಳಿಂದ ಆ ಪ್ರದೇಶ ತುಂಬಿ ಹೋಯಿತು. ಜೀವನ್ ಕೆಮ್ಮುತ್ತಾ ಮತ್ತಷ್ಟು ಹಿಂದಕ್ಕೆ ಸರಿದ. ಅವನಿಗೆ ಜೀವ ಉಳಿಸ್ಕೊಂಡು ಅಲ್ಲಿಂದ ಪಾರಾಗುವುದು ಕಷ್ಟವೆನಿಸತೊಡಗಿತ್ತು. ಮೊದಲು ಯಾರಾದರೂ ದೆವ್ವವೆಂದರೆ ಅಪಹಾಸ್ಯ ಮಾಡಿ ನಗುತ್ತಾ ಇದ್ದವನ ಕಣ್ಣೆದುರು ಅವುಗಳ ವಿಶ್ವರೂಪ ದರ್ಶನವಾಗ್ತಿತ್ತು. ಅವನು ದಾರಿ ತೋಚದೆ ಕುಳಿತಿದ್ದ. ಮೈ ಮೇಲಿನ ರಕ್ತ ಹೆಪ್ಪುಗಟ್ಟಿತ್ತು. ಆದರೆ ನೋವು ಮಾತ್ರ ಇನ್ನಷ್ಟು ಹೆಚ್ಚಾಗ್ತಿತ್ತು. ಪಾರಾಗುವ ದಾರಿ ತೋರುತ್ತೇನೆಂದ ತಾತನ ಪತ್ತೆಯೇ ಇರಲಿಲ್ಲ. ತಲೆ ಮೇಲೆ ಕೈಯೊತ್ತು ಕುಳಿತವನ ಎದುರು ತಾತ ಕಾಣಿಸ್ಕೊಂಡಿದ್ರು. ಹೇಳು, ಹೊರಡು. ಇಲ್ಲಿಂದ ಮೊದಲು ಜಾಗ ಖಾಲಿ ಮಾಡು. ನಾನು ನಿನ್ನನ್ನು ಬಿಟ್ಟು ಬರ್ತೀನಿ. ಮತ್ತೆ ಇಲ್ಲಿಗೆ ಬರೋ ಯೋಚನೆ ಮಾಡೋದಿರಲಿ. ಈ ಕಡೆ ತಲೆ ಹಾಕಿ ಸಹ ಮಲಗಬಾರ್ದು. ಅವನು ಬಾಯಿ ತೆರೆಯುವ ಮುನ್ನವೇ ತಾತ ಅವನ ಬಾಯಿ ಮುಚ್ಚಿಸುವ ಪ್ರಯತ್ನಕ್ಕೆ ತೊಡಗಿದ್ರು. ಆದರೆ ತಾತ, ನೀವು ನನ್ನ ಪ್ರಶ್ನೆಗಳಿಗೆ ಉತ್ತರವನ್ನೇ ಕೊಟ್ಟಿಲ್ಲ. ಅನುಮಾನಗಳನ್ನೇ ತಲೆಯಲ್ಲಿ ತುಂಬಿಕೊಂಡು ಹೇಗೆ ಊರಿಗೆ ವಾಪಸ್ಸಾಗೋದು? ಮೊದಲು ನೀವು ನನ್ನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡಿ. ಇಲ್ಲಾಂದ್ರೆ ನಾನು ಮತ್ತೆ ಈ ಊರಿಗೆ ಬರಬೇಕಾಗುತ್ತೆ. ಸತ್ಯ ನನಗೆ ಗೊತ್ತಾಗೋವರೆಗೂ ನಾನು ಸುಮ್ಮನಿರೋದಿಲ್ಲ. ನಾನು ನಿಮ್ಮ ಮೊಮ್ಮಗ. ಆಟದಲ್ಲಿ ನಿಮಗಿಂತಲೂ ಒಂದು ಕೈ ಜಾಸ್ತಿಯೇ. ಏನು, ಮತ್ತಿಲ್ಲಿ ಬರ್ತೀಯ? ನಾನು ನಿನಗೆ ಮೊದಲೇ ಹೇಳಿದ್ದೆ, ಹೇಳಿದಷ್ಟನ್ನ ಕೇಳ್ಕೊಂಡು ಸುಮ್ಮನೆ ಹೋಗ್ಬೇಕು ಅಂತ. ಈಗ ಮತ್ತೆ ಬರ್ತೀನಿ ಅಂತೀಯ? ಯಾಕೆ? ನಿನಗೆ ಬದುಕಬೇಕು ಅನ್ನೋ ಆಸೆ ಇಲ್ವಾ? ಇಲ್ಲಿಗೆ ಬಂದವ್ರು ಯಾರು ಬದುಕಿ ಹೋಗಿದ್ದಿಲ್ಲ. ಇಷ್ಟೆಲ್ಲ ಆಗಿಯೂ ಏಟು ತಿಂದು ನೀನಿನ್ನೂ ಬದುಕಿದ್ದೀಯ ಅಂದ್ರೆ ಅದೊಂದು ಪವಾಡವೇ ಸರಿ. ಹಾಗಿರುವಾಗ ಮತ್ತಿಲ್ಲಿ ಬರ್ತೀಯ? ಮೊದಲಿಂದ ಹೊರಡು. ತಾತ ಯಾವತ್ತೂ ಅವನ ಮೇಲೆ ಕೋಪವನ್ನೇ ಮಾಡ್ಕೊಂಡಿರಲಿಲ್ಲ. ಇದೇ ಮೊದಲ ಬಾರಿಗೆ ಕೋಪದಿಂದ ಮಾತಾಡಿದ್ರು. ಜೀವನ್ನಿಗೆ ಒಂದು ಕ್ಷಣ ಭಯವಾಯಿತು. ತಾತನ ಉಗ್ರ ರೂಪ ನೋಡಿ ಸುಮ್ಮನೆ ನಿಂತ್ಕೊಂಡ. ನೋಡು ಕಂದ, ನಮ್ಮ ವಂಶಕ್ಕೆ ಉಳಿದಿರೋನು ನೀನೊಬ್ನೇ. ನಮ್ಮ ಹೆಸರನ್ನ ಉಳಿಸ್ಬೇಕಾಗಿರೋದು ನೀನೇ. ನಿನಗೇನು ಆಗ್ಬಾರ್ದು. ನೀನು 100 ವರ್ಷ ಸುಖವಾಗಿ ಬಾಳ್ಬೇಕು. ತಾತ ಕಣ್ಣೀರಾದ್ರು. ದೇಹವನ್ನೇ ಬಿಟ್ಟೋದ್ರು. ಮೊಮ್ಮಗನ ಮೇಲಿನ ಪ್ರೀತಿ ಮಾತ್ರ ಲವಲೇಶವೂ ಕಡಿಮೆಯಾಗಿರ್ಲಿಲ್ಲ. ಅವರ ಪ್ರೀತಿಗೆ ಅವನ ಬಾಯಿ ಕಟ್ಟಿ ಹೋಯ್ತು. ತಾತ ಮೆಲುವಾಗಿ ಕರೆದ. ನೋಡು, ಈ ವಿಷಯದಲ್ಲಿ ಮತ್ತೆ ಮಾತಬೇಡ. ನಡಿ, ಹೊರಡು. ಕತ್ಲೆ ಆಗ್ತಾ ಇದೆ. ಮತ್ತೆ ತಡ ಮಾಡಬೇಡ. ಹಾಗಲ್ಲ ತಾತ, ನಾನು ಮತ್ತೆ ಈ ಊರಿಗೆ ಖಂಡಿತ ಕಾಲಿಡಲ್ಲ. ಆದರೆ ಇದಕ್ಕೆಲ್ಲ ಯಾರು ಕಾರಣ ಅನ್ನೋದು ಮಾತ್ರ ನನಗೆ ಗೊತ್ತಾಗಬೇಕು. ಅವ್ರಿಗೆ ಸರಿಯಾದ ಶಿಕ್ಷೆ ಕೊಡಿಸ್ಬೇಕು. ನೋಡು, ನೀನು ಮೊದಲು ಮನೆಗೆ ಹೋಗು. ನಿನ್ನ ತಂದೆನ ಈ ಬಗ್ಗೆ ವಿಚಾರಿಸು. ಅಲ್ಲೇ ನಿನಗೆ ಎಲ್ಲ ವಿಚಾರ ಗೊತ್ತಾಗುತ್ತೆ. ಏನು, ಡ್ಯಾಡಿಗೆ ಇದ್ರ ಬಗ್ಗೆ ಏನು ಗೊತ್ತಿರೋಕ್ಕೆ ಸಾಧ್ಯ? ನಾವಿರೋದು ಅಲ್ಲಿ. ನಿಜ ಹೇಳ್ಬೇಕಂದ್ರೆ ನಿಮಗೆಲ್ಲ ಈಗ ಆಗಿರೋ ವಿಷಯ ಸಹ ಅವ್ರಿಗೆ ಗೊತ್ತಿಲ್ಲ. ಗೊತ್ತಾದರೆ ಎಷ್ಟು ನೋವು ಪಡ್ತಾರೋ. ನೋಡು ಕಂದ, ನಾನು ನಿನಗೆ ಸುಳ್ಳು ಹೇಳ್ತಿಲ್ಲ. ನಿನ್ನ ತಂದೆನೇ ನಿನಗೆಲ್ಲ ವಿಷಯ ಹೇಳಲು ಸಾಧ್ಯ.
ಹೋಗಿ ಅವರನ್ನೇ ಕೇಳು. ಜೀವನ್ಗೆ ಏನ್ ಮಾಡ್ಬೇಕೆಂದೇ ತೋಚಲಿಲ್ಲ. ತಾತ ಸುಳ್ಳು ಹೇಳ್ತಿದ್ದಾರೆ ಅಂತ ಅನಿಸ್ಲಿಲ್ಲ. ಡ್ಯಾಡಿಯನ್ನೇ ವಿಚಾರಿಸಿದ್ರಾಯ್ತು ಅನ್ಕೊಂಡ. ಸರಿ ತಾತ, ನಾನು ಡ್ಯಾಡಿಯನ್ನೇ ಕೇಳ್ತೀನಿ. ನಿಮ್ಗೆಲ್ಲ ಈ ಸ್ಥಿತಿ ತಂದವರನ್ನ ಖಂಡಿತ ಉಳಿಸೋದಿಲ್ಲ. ನಾನೇನು ಬರ್ತೀನಿ ತಾತ. ಅವನ ಕಂಠ ಬೆಗೆದಿತ್ತು. ಇಂತಹ ಜಾಗಕ್ಕೆ ಬರ್ತೀನಿ ಅಂತ ಅನ್ಬಾರ್ದು ಪುಟ್ಟ. ಈ ಜಾಗವನ್ನ ನೀನು ನೆನೆಸ್ಕೊಳ್ಳೂಬಾರ್ದು. ಹೋಗು, ಊರಿನಲ್ಲಿ ಚೆನ್ನಾಗಿ ಬದುಕು. ಇಬ್ಬರ ಮನಸ್ಸಿಗೂ ಅಗಲುವಿಕೆಯ ನೋವು ಅಗಾಧವಾಗಿತ್ತು. ಎಷ್ಟೋ ವರ್ಷಗಳ ನಂತರ ಒಬ್ಬರನ್ನೊಬ್ಬರು ನೋಡ್ತಿದ್ರು. ಮತ್ತೆ ನೋಡುವ ಅವಕಾಶವೇ ಇರಲಿಲ್ಲ. ಇಬ್ಬರ ಹೃದಯವೂ ಭಾರವಾಗಿತ್ತು. ಇಬ್ಬರು ಜೊತೆಗೂಡಿ ಹೆಜ್ಜೆ ಹಾಕಿದ್ರು. ಗಡಿ ದಾಟುವರೆಗೂ ಯಾವುದೇ ತೊಂದರೆಯೂ ಆಗ್ಲಿಲ್ಲ. ಮೌನವಾಗಿ ಬೇರೆ ಆದ್ರು. ಬಾಯಿ ಮಾತನಾಡದಿದ್ರು ಹೃದಯಗಳು ಮಾತಾಡಿಕೊಂಡವು. ಜೀವನ ಊರಿನಿಂದ ಹೊರ ಹೋಗುವುದಕ್ಕೂ ಜೀವನ್ ತಂದೆ ರಾಜಾರಾಯರು ಆ ಊರಿಗೆ ಎಂಟ್ರಿ ಕೊಟ್ಟಿದ್ರು. ಇಬ್ಬರು ತಮ್ಮದೇ ಯೋಚನೆಯಲ್ಲಿದ್ದುದರಿಂದ ಎದುರೆದುರೇ ಸಿಕ್ಕಿದ್ರು. ಒಬ್ಬರನ್ನೊಬ್ಬರು ನೋಡಿರಲಿಲ್ಲ. ರಾಜಾರಾಯರಿಗೆ ಆ ಊರಿಗೆ ಬರುವ ಮನಸ್ಸೇ ಇರಲಿಲ್ಲ. ಹೆಂಡತಿಯ ಕಾಟ ತಡೆಯಲಾರದೆ ಓಡಿ ಬಂದಿದ್ರು. ಜೀವನ್ ತಾಯಿಗಾದ್ರೂ ಅಷ್ಟೇ. ಮಗ ಒಬ್ನೇ ಆ ಊರಿಗೆ ಹೋಗೋದು ಬೇಕಾಗಿರ್ಲಿಲ್ಲ. ಆದರೆ ಮಗನನ್ನ ತಡೆದು ನಿಲ್ಲಿಸಲಾಗದೆ ಕಳಿಸ್ಕೊಟ್ಟಿದ್ರು. ಆದರೆ 2 ದಿನವಾದ್ರೂ ಮಗನಿಂದ ಯಾವುದೇ ಸುದ್ದಿಯೂ ಬರದೇ ಇದ್ದಾಗ ಭಯ ಬಿದ್ದಿದ್ರು. ಮೊಬೈಲ್ ನಾಟ್ ರೀಚಬಲ್ ಬರ್ತಿತ್ತು. ಕಾಡಿ ಬೇಡಿ ಗಂಡನನ್ನ ಕಳುಹಿಸಿದ್ರು. ರಾಜಾರಾಯರಿಗಂತೂ ಅತ್ತ ದರಿ ಇತ್ತ ಪುಲಿ ಎಂಬಂತಾಗಿತ್ತು. ಅತ್ತ ಹೆಂಡತಿಗೂ ತಿಳಿ ಹೇಳಲಾರದೆ ಆ ಊರಿಗೂ ಕಾಲಿಡಲಾಗದ ಪರಿಸ್ಥಿತಿ ಅವರದಾಗಿತ್ತು. ಜೀವನ್ ಅವರಿಗೆ ಹೇಳದೆ ಹೊರಟು ಬಂದಿದ್ದ. ಎಂತಹ ಇಕ್ಕಟ್ಟಿನ ಪರಿಸ್ಥಿತಿಗೆ ತಂದ್ಬಿಟ್ಟ ಎಂದು ಮಗನನ್ನ ಬೈದುಕೊಳ್ಳುತ್ತಾ ಹೊರಟು ಬಂದಿದ್ರು. ರಾಜಾರಾಯರಿಗೆ ಆ ಊರಿಗೆ ಹೋಗಿ ಜೀವ ಬಿಡುವ ಆಸೆ ಇರಲಿಲ್ಲ. ಆ ಊರಿಗೆ ಹೋದ್ರೆ ಜೀವ ಸಹಿತ ಬರಲಾರನೆಂಬ ಸತ್ಯದ ಅರಿವು ಅವರಿಗಿತ್ತು. ಊರ ಹೊರಭಾಗದಲ್ಲಿ ಕಾರು ನಿಲ್ಲಿಸಿಕೊಂಡು ಕುಳಿತರು. ಡ್ಯಾಡಿ ಎಂದು ಜೀವನ್ ಕಿರ್ಚಿದ್ದು ಕೇಳಿ ಬೆಚ್ಚಿಬಿದ್ರು. ಮತ್ತೊಮ್ಮೆ ಡ್ಯಾಡಿ ಎಂಬ ಕ್ಷೀಣ ಕರೆ ಕೇಳಿಸಿತ್ತು. ತಕ್ಷಣ ಕಾರ್ ಸ್ಟಾರ್ಟ್ ಮಾಡಿ ಕರೆ ಬಂದಂತ ಹೊರಟರು. ಹಾಗೆ ಬಂದವರಿಗೆ ತಾನು ಗಡಿ ದಾಟಿ ಬಂದ ಅರಿವಿರಲಿಲ್ಲ. ಕಾರು ಇದ್ದಕ್ಕಿದ್ದಂತೆ ನಿಂತು ಹೋಗಿ ಲೈಟ್ ಆಫ್ ಆದಾಗಲೇ ಅದು ಅವರ ಅರಿವಿಗೆ ಬಂದಿತ್ತು. ಕಾರ್ ಏನು ಮಾಡಿದ್ರು ಸ್ಟಾರ್ಟ್ ಆಗ್ತಿರ್ಲಿಲ್ಲ. ಡೋರ್ ಸಹ ಲಾಕ್ ಆಗಿತ್ತು. ಮೊಬೈಲ್ ತೆಗೆದ್ರೆ ಅದು ಸಹ ಆನ್ ಆಗಲಿಲ್ಲ. ಕುಳಿತಲ್ಲೇ ಬೆವರು ಕಿತ್ತು ಬರತೊಡಗಿತು. ಸಾಲದೆಂಬಂತೆ ಕಾರಿನ ಮೇಲಿಂದ ಇಳಿದ ಕಂದು ಕೆಂಪು ಬಣ್ಣ ಮಿಶ್ರಿತ ದಪ್ಪನೆಯ ದ್ರವ ರೂಪದ ವಸ್ತು ಗ್ಲಾಸ್ನ ಮೂಲೆ ಮೂಲೆಯನ್ನು ಆವರಿಸಿತು. ಅದು ರಕ್ತ ಮಾಂಸದ ಮಿಶ್ರಣವೆಂಬುದು ತಿಳಿಯಲು ಹೆಚ್ಚು ಸಮಯ ಬೇಕಾಗಲಿಲ್ಲ. ಕಾರು ಮುಚ್ಚಿ ಹೋಗಿತ್ತು. ಕುಳಿತಲ್ಲೇ ಗಡಗಡ ನಡುಗಲಾರಂಭಿಸಿದ್ರು. ಕೂಗಲು ಧ್ವನಿ ಹೇಳ್ತಿರ್ಲಿಲ್ಲ. ಕೂಗಿದ್ರೆ ಕೇಳಿಸಿಕೊಳ್ಳೋರು ಯಾರೂ ಇರಲಿಲ್ಲ. ನಿಧಾನವಾಗಿ ಕಾರು ಮೇಲಕ್ಕೇರತೊಡಗಿತ್ತು. ಅಂತರಿಕ್ಷಕ್ಕೇರಿ ನಿಂತು ಗಿರ್ಕಿ ಹೊಡೆಯತೊಡಗಿತ್ತು. ಸ್ಟೇರಿಂಗ್ನನ್ನೇ ಗಟ್ಟಿಯಾಗಿ ಹಿಡಿದುಕೊಂಡು ಕುಳಿತರು. ಕೊಳೆತ ವಾಸನೆ ಮೂಗಿಗೆ ಬಡಿಯಿತು. ಹೊಟ್ಟೆ ಕಲಸದಂತಾಯ್ತು. ನೋಡಿದ್ರೆ ಗ್ಲಾಸ್ ಕೆಳಕ್ಕೆ ಇಳಿಯುತ್ತಿದೆ. ಅದರಿಂದ ರಕ್ತ ಮಾಂಸಗಳು ಒಳಕ್ಕೆ ಬಂದು ಬೀಳಲಾರಂಭಿಸಿದ್ದವು. ರಾಜಾರಾಯರು ಭಯ ಗಾಬರಿಯಿಂದ ಪ್ರಜ್ಞೆ ತಪ್ಪಿ ಬಿದ್ರು. ತಣ್ಣನೆಯ ಗಾಳಿಯ ಸ್ಪರ್ಶಕ್ಕೆ ಕಣ್ಬಿಟ್ರು. ಕಾರು ನೆಲದ ಮೇಲೆ ಜಜ್ಜಿದ ಸ್ಥಿತಿಯಲ್ಲಿತ್ತು. ಎದುರಿಗೆ ಭೂತ ದರ್ಶನವಾಗಿ ಎದೆಯಲ್ಲಿ ಚಳ್ಳೆಂದಿತು. ಫ್ರಂಟ್ ಗ್ಲಾಸ್ ಒಡೆದಿತ್ತು. ವಿಕಾರವಾದ ಮುಖವೊಂದು ಅವರನ್ನೇ ನೋಡುತ್ತಾ ಅಲ್ಲು ಕಿಸಿದು ಕುಳಿತಿತ್ತು. ಜೀವ ಬಾಯಿಗೆ ಬಂದಂತಾಯ್ತು. ಅದರ ಕೈ ಮುಂದಕ್ಕೆ ಬರತೊಡಗಿತು. ಕಪ್ಪನೆಯ ಉದ್ದನೆಯ ಉಗುರುಗಳು ಕತ್ತಿ ಅಲಗಿನಂತೆ ಹರಿತವಾಗಿದ್ದವು. ಕೈ ಬೆರಳುಗಳು ಅವರ ಮುಖದೆದುರು ವರ್ತುಲಾಕಾರವಾಗಿ ಆಡತೊಡಗಿತು. ಹುಳು ನುಂಗುತ್ತಾ ಅಚಾನಕ್ಕಾಗಿ ಕೈಯನ್ನ ಡೋರ್ ಲಾಕ್ ಮೇಲಿಟ್ಟಾಗ ತಾನಾಗೆ ಡೋರ್ ಲಾಕ್ ತೆರೆದುಕೊಂಡಿತು. ಅನಿರೀಕ್ಷಿತವಾಗಿದ್ದರಿಂದ ಆಯ ತಪ್ಪಿ ಹೊರಗೆ ಬಿದ್ರು. ಕೆಳಗೆ ಬಿದ್ದವರು ಒಂದು ಕ್ಷಣ ಸಹ ವೇಸ್ಟ್ ಮಾಡಲಿಲ್ಲ. ಅಲ್ಲಿಂದ ಕಂಬಿಕಿತ್ರು. ಹಿಂದೆ ನೋಡುತ್ತಾ ಓಡ್ತಾ ಇದ್ದವರು ಯಾವುದಕ್ಕೂ ಡಿಕ್ಕಿ ಹೊಡೆದು ಕೆಳಗೆ ಬಿದ್ರು. ಎದುರಿಗೆ ಪರ್ವತಾಕಾರವಾಗಿ ಬೆಳೆದು ನಿಂತಿದ್ದ ವಿಚಿತ್ರ ಪ್ರಾಣಿಯನ್ನ ನೋಡುತ್ತಲೇ ಅರ್ಧ ಜೀವ ಹೋದಂತಾಯ್ತು. ಎಲ್ಲೂ ಓಡಿ ಹೋಗಲು ಸಾಧ್ಯವೇ ಇರಲಿಲ್ಲ. ಚಕ್ರವ್ಯೂಹದಂತೆ ಕೋಟೆ ಕಟ್ಟಿ ನಿಂತಿದ್ದರೆಲ್ಲ ತಮ್ಮ ಕೊನೆಗಾಲ ಸಮೀಪಿಸಿತೆಂಬುದು ಅವರಿಗೆ ಅರ್ಥವಾಗಿ ಹೋಯಿತು. ತಾವು ಮಾಡಿದ ಪಾಪ ಕಾರ್ಯಗಳು ಒಂದೊಂದಾಗಿ ಕಣ್ಣ ಮುಂದೆ ಹಾದು ಹೋದವು. ತನ್ನಿಂದ ಆ ಊರಿಗಾದ ಅನ್ಯಾಯವನ್ನ ನೆನೆದು ಕಣ್ಣೀರು ಉಕ್ಕಿತು. ಹುಟ್ಟಿ ಬೆಳೆದ ಊರನ್ನೇ ಹಣದ ಆಸೆಗಾಗಿ ಬಲಿ ಕೊಟ್ಟ ಪಾಪಿ ಎಂಬುದನ್ನ ನೆನೆದ್ರೆ ಅಸಹ್ಯ ಭಾವನೆ ಹುಟ್ಟಿತು. ಮಗನಿಗೆ ತನ್ನ ತಂದೆ ಇಂತಹ ಪಾಪಿ ಎಂಬುದನ್ನ ಅರಗಿಸಿಕೊಳ್ಳಲು ಸಾಧ್ಯವಿಲ್ವೇನೋ ಎನಿಸ್ತು. ತಾನು ಮಾಡಿದ ಪಾಪ ಕಾರ್ಯಗಳು ತನ್ನೊಂದಿಗೆ ಮಣ್ಣಾಗ್ಲಿ. ತನ್ನ ಮಗನಿಗೆ ತನ್ನ ತಂದೆಗೆ ತಾತನ ಸಾವಿಗೆ ಕಾರಣವೆಂಬುದು ತಿಳಿಯಬಾರದೆಂದ್ಕೊಂಡ್ರು. ಎಲ್ಲದಕ್ಕೂ ಸಿದ್ಧವಾಗಿ ಕಣ್ಣು ಮುಚ್ಚಿ ನಿಂತರು. ಸುತ್ತಲೂ ನಿಂತ ವಿಚಿತ್ರಾಕಾರಗಳು ಬೃಹದಾಕಾರವಾಗಿ ಬೆಳೆದವು. ರಾಕ್ಷಸಾಕಾರದ
10 ಕೈಗಳು ಒಮ್ಮೆಲೆ ಅವರ ದೇಹದ ಮೇಲೆ ದಾಳಿ ಮಾಡಿದ್ದವು. ಕ್ಷಣಾರ್ಧದಲ್ಲಿ ಅವರ ದೇಹ ಛಿದ್ರವಾಗಿ ಹೋಯಿತು. ರಕ್ತ ಮಾಂಸಗಳಲ್ಲಿ ಮಿಂದೆದ್ದ ಅವುಗಳ ಸಂತೋಷ ಮುಗಿಲು ಮುಟ್ಟಿತ್ತು. ಕುಣಿದು ಕುಪ್ಪಳಿಸುತ್ತಾ ತಮ್ಮ ತಮ್ಮ ಸ್ಥಾನದತ್ತ ಹೊರಟವು. ಮಾಂಸದ ತುಣುಕುಗಳು ಮಾತ್ರ ಅಲ್ಲಲ್ಲಿ ಬಿದ್ದು ನಡೆದ ಘೋರವನ್ನ ಸಾರುತ್ತಿದ್ದವು. ಜೀವನ್ ತಿಳಿಯಬೇಕೆಂದುಕೊಂಡಿದ್ದ ಮಹಾ ಸತ್ಯವೊಂದು ಅವನ ತಂದೆಯೊಂದಿಗೆ ಸಮಾಧಿ ಸೇರಿತ್ತು. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.